ಓಕೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಸಿಂಧನೂರಲ್ಲಿರತಕ್ಕಂಥ ಎಲ್ಲ ಜನ ಸೇವಕರುಗಳು, ಅದರಲ್ಲಿರತಕ್ಕಂಥ ಎಲ್ಲ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಸೇವಕರಿಗೆ ನನ್ನ ಮನಪೂರ್ವಕವಾದ ವಂದನೆ ತಿಳಿಸ್ತೇನೆ. ಹಾಗಾಗಿ ಈ ವೇಳೆಯಲ್ಲಿ ನಾನು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನೀವೆಲ್ಲರೂ ಕಾಯ್ತಾ ಇದ್ದೀರಿ ಯಾವಾಗ ಮುಗಿತದೆ ಎಂಬುದಾಗಿ. ಲೇಟಾಗಿ ಬರೋದು, ಜಲ್ದಿ ಹೋಗೋದೇ ನಮ್ಮ ಅಭ್ಯಾಸವಾಗಿಬಿಟ್ಟಿದೆ. ಆದ ಕಾರಣ ನೇರವಾಗಿ ದೇವರ ವಾಕ್ಯಕ್ಕೆ ಹೋಗ್ತೇನೆ. ನನ್ನ ಮುಂದೆ ಮಾತಾಡಿದಂಥ ದೇವ ಸೇವಕರು ಈಗಾಗಲೇ ಅದನ್ನು ಹೇಳಿದ್ದಾರೆ. ನಾನು ಮತ್ತೆ ನಿಮಗೆ ಅದನ್ನು ಜ್ಞಾಪಕ ಪಡಿಸೋಕೆ ಇಷ್ಟಪಡತಕ್ಕಂಥವನಾಗಿ ಇದ್ದೇನೆ. ಯೇಸು ಈ ಲೋಕದಲ್ಲಿ ಬಂದರು, ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಅವತಾರ ತಾಳಿ ಬಂದರು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. ಆತನು ಬಂದ ವಿಚಾರ ಯಾಕೆ, ಏನು ಎಂಬುದನ್ನ ದೇವರ ಸೇವಕರು ಹೇಳಿದ್ರು. ನಾನು ಮತ್ತೊಂದು ಸತಿ ಅದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡತಕ್ಕಂಥವನಾಗಿದ್ದೇನೆ. ಕ್ರಿಸ್ಮಸ್ ಎಂಬುದಾಗಿ ಹೇಳಿ ಇಡೀ ಜಗತ್ತೇ ಆಚರಣೆ ಮಾಡ್ತದೆ. ಅದನ್ನ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ ಎಂಬುದಾಗಿ ಹೇಳುವಾಗ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ. ದೇವರ ರಾಜ್ಯವು ನೀತಿಯು, ಸಮಾಧಾನವು, ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷವಾಗಿದೆ. ದೇವರ ಮಕ್ಕಳಾಗಿರತಕ್ಕಂಥ ನಾವುಗಳು ಈ ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿ ನಾವು ತವಕ ಪಡುವಾಗ ಮಿಕ್ಕದೆಲ್ಲವನ್ನು ನಮಗೆ ದೇವರು ಕೂಡಿಸ್ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಆದರೆ ಕ್ರೈಸ್ತರಾಗಿರತಕ್ಕಂಥ ನಾವುಗಳು ವರ್ಷಕ್ಕೆ ಒಂದು ಸತಿ ಮಾತ್ರ ಕ್ರಿಸ್ಮಸ್ ಆಚರಣೆ ಮಾಡುವಂಥದ್ದಲ್ಲ. ದೇವ ಜನರಾಗಿರುವ ನಾವು ಏಸು ಈ ಲೋಕದಲ್ಲಿ ಹುಟ್ಟಿದ ಕಾರಣ ಪ್ರತಿದಿನ ನಾವು ಆಚರಣೆ ಮಾಡತಕ್ಕಂಥವರಾಗಿದ್ದೇವೆ. ನಾನೊಂದು ಹಿಂದೂ ಕುಟುಂಬದಿಂದ ರಕ್ಷಣೆ ಹೊಂದಿದೆ. ಆರಂಭ ದಿನದಲ್ಲಿ ನನಗೆ ಗೊತ್ತಿರಲಿಲ್ಲ. ಸತ್ಯ ವೇದವನ್ನು ಓದ್ತಾ ನಾನು ನಿಜವಾಗಿಯೂ ನನಗೆ ಮನೋನೇತ್ರ ಕಣ್ಣುಗಳು ಬೆಳಗಿಸಲ್ಪಟ್ಟಾಗ ನಮಗೆ ಗೊತ್ತಾಯಿತು, ವರ್ಷಕ್ಕೆ ಒಂದ್ಸತಿ ಅಲ್ಲ, ಪ್ರತಿದಿನ ಆಚರಿಸುವುದಕ್ಕಾಗಿ ನಾವು ಹುಟ್ಟಿದವರಾಗಿದ್ದೇವೆ. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಹುಟ್ಟಿದ್ರು ಅಂತ ಹೇಳಿ ನನ್ನ ಸ್ನೇಹಿತರೆಲ್ಲರೂ ಆ ದಿನಗಳಲ್ಲಿ ಫ್ರೆಂಡ್ಸ್ ಆಗಿದ್ದಾಗ ಯೇಸು ಹುಟ್ಟಿದ ದಿನ ಅವ್ರ ಜೊತೆಲಿ ಸೇರಿ ನಾನು ಕೂಡ ಹೋಗ್ತಿದ್ದೆ. ಅವರು ಬಾರ್ಗಳಿಗೆ ಮತ್ತು ಫಂಕ್ಷನ್ಗಳಿಗೆ ಎಲ್ಲ ನಾನು ಕೂಡ ಭಾಗಿಯಾಗಿದ್ದೆ. ಅದೇ ಕ್ರಿಸ್ಮಸ್ ಎಂಬುದಾಗಿ ತಿಳ್ಕೊಂಡೆ. ಆದರೆ ರಕ್ಷಣೆ ಹೊಂದಿದ ನಂತರ ಅನೇಕ ಈ ರೀತಿಯಲ್ಲಿ ಕೂಟಗಳಲ್ಲಿ ಭಾಗವಹಿಸುವಾಗ ವರ್ಷಕ್ಕೆ ಒಂದು ಸತಿ ಮಾತ್ರ ಬಟ್ಟೆಗಳು ಹಾಕಬೇಕು, ಚೆನ್ನಾಗಿ ತಿನ್ನಬೇಕು, ಬಿರಿಯಾನಿ ಮಾಡಬೇಕು, ಕಜಾಯ ಕೊಡಬೇಕು ಅಂತ ತಿಳ್ಕೊಂಡಿದ್ದೆ. ಆಮೇಲೆ ದೇವರು ನನ್ನ ಕಣ್ಣುಗಳು ತೆಗೆದು ವಾಕ್ಯದ ಮೂಲಕವಾಗಿ ತೋರಿಸಿದಾಗ ನಾನು 36 ವರ್ಷದಿಂದ ಇವತ್ತು ನಿಜವಾದ ಕ್ರಿಸ್ಮಸ್ ಅನ್ನ ಪ್ರತಿದಿನ ಆಚರಣೆ ಮಾಡತಕ್ಕಂಥವನಾಗಿಯೂ ಮತ್ತೊಬ್ಬರಿಗೂ ಹೇಳ್ಬೇಕೆಂಬ ಆಸಕ್ತಿಯಿಂದ ಇವತ್ತು ನಿಂತಿದ್ದೇನೆ. ಪ್ರಿಯರೇ, ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳ್ತದೆ, ಆತನು ಈ ಭೂಮಿಯಲ್ಲಿ ಹುಟ್ಟಿದಾಗ ಆತನಿಗೊಂದು ಹೆಸರು ಇಡಬೇಕು ಅಂತಂದ್ರು. ಆ ಹೆಸರು ಏನಂತಂದ್ರೆ ಯೇಸು ಎಂಬುದಾಗಿ. ಯೇಸು ಅಂದರೆ ಏನು ಎಂಬುದಾಗಿ ಬೈಬಲ್ಲೇ ಅಲ್ಲಿ ನಮಗೆ ವ್ಯಾಖ್ಯಾನವನ್ನು ಕೊಡತಕ್ಕದಾಗಿದೆ. ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಹೇಳಿ, ಎಲ್ಲರ ಗಮನವಾಗಿ ಕೇಳಿ. ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವಾತನು ಎಂಬುದಾಗಿ ಹೇಳುವುದೇ ಯೇಸು ಎಂಬುದಾಗಿ ಹೇಳತಕ್ಕಂಥದಕ್ಕೆ ಅರ್ಥ. ಆದರೆ ಇವತ್ತು ದೇವ ಜನರೇ, ನಾವು ತಪ್ಪಾಗಿ ಇಂಟರ್ಪ್ರೇಟ್ ಮಾಡತಕ್ಕಂಥವರಾಗಿದ್ದೇವೆ. ನಿಮ್ಮ ತಪ್ಪುಗಳನ್ನು ಬಿಟ್ಟು ಬನ್ರಿ, ನಿಮ್ಮ ಪಾಪಗಳನ್ನು ಬಿಟ್ಟು ಬನ್ರಿ, ಆಗ ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ, ಆಗ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ಆಗ ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ, ಆಗ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳಿದಾಗ ಮನುಷ್ಯರೆಲ್ಲರೂ ಪ್ರಯತ್ನ ಪಟ್ಟು
ಇಲ್ಲಿ ನೋಡೋ ಚೇರೆ ಹೇಳ್ತದೆ, ಇವತ್ತು ಗಂಡಸರೆಲ್ಲ ಹೊರಗಿದ್ದಾರೆ, ಹೆಣ್ಮಕ್ಳು ಬೇರೆ ಎಲ್ಲ ಪಾಪ ಬಂದ್ಬಿಟ್ಟಿದ್ದೀರಿ. ಇವ್ರಿಗೆಲ್ಲ ಏನಂತಂದ್ರೆ, ನಾನು ಪಾಪ ಬಿಡಂಗಿಲ್ಲ, ನಾನು ಸಭೆಗೆ ಹೋಗಂಗಿಲ್ಲ, ನನಗೆ ಬಿಡಕ್ಕಾಗೋದಿಲ್ಲ, ನಾನು ಹೋಗೋಕ್ಕಾಗೋದಿಲ್ಲ. ಹೋದ್ರೆ ಪಾಸ್ಟರ್ ಫೈರ್ ಗನ್ ತಗೊಂಡು ಡಬ 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 ಡಬನ್ ಹೊಡೆದು ಸಾಯಿಸ್ಬಿಡ್ತಾನೆ. ಅದಕ್ಕೋಸ್ಕರ ನಾವು ಹೋಗೋದೇ ಬೇಡಪ್ಪ ಎಂಬುದಾಗಿ ನೋಡಿ ಚೇರೆಲ್ಲ ಖಾಲಿ ಇದೆ. ಹೆಣ್ಮಕ್ಳು ಚೇರೆಲ್ಲ ಫುಲ್ ಐತೆ. ಹೆಂಗೋ ಮನೇಲಿ ಬಯಸ್ಕೊತೀವಿ, ಇಲ್ಲ ಅದ್ರ ಬಂದು ಬಯಸ್ಕೊಳ್ಳೋಣ ಅಂತ ಬಂದ್ಬಿಟ್ಟಿದ್ದಾರೆ. ಆದರೆ ಗುಡ್ ನ್ಯೂಸ್ ಏನಂತಂದರೆ, ಯೇಸು ಅಂದರೆ ತನ್ನ ಜನರನ್ನು ಅವರ ಪಾಪದಿಂದ ಆತನೇ ಬಿಡಿಸುವಾತನಾಗಿದ್ದಾನೆ. ನಿಮ್ಮ ಯಜಮಾನರುಗಳಿಗೆ ಹೋಗಿ ಹೇಳ್ರಿ, ನಿಮ್ಮ ಮಕ್ಕಳಿಗೆ ಹೋಗಿ ಹೇಳ್ರಿ, ನೀ ಬಿಡಕ್ ಪ್ರಯತ್ನ ಪಡಬೇಡ, ನನ್ನ ದೇವರೇ ನಿನ್ನನ್ನು ಬಿಡಿಸಿ ಕಾಯುವಾತನಾಗಿದ್ದಾನೆ. ಗುಡ್ ನ್ಯೂಸ್ ಏನು ಗೊತ್ತಾ? ಇವತ್ತು ಯೇಸು ಅಂದರೆ ಏನೋ ಒಳ್ಳೆ ದೇವರಪ್ಪ ಅಂತ ಎಲ್ಲರೂ ನಂಬ್ತಾರೆ. ಆದರೆ ಅವರಿಗೆ ಗುಡ್ ನ್ಯೂಸ್ ಗೊತ್ತಿಲ್ಲ, ಆತನೇ ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವವನಾಗಿದ್ದಾನೆ. ಬಿಡಿಸಿ ಬೀದಿ ಮೇಲೆ ಬಿಡುವನಲ್ಲ, ಕೊನೆ ತನಕ ಕಾಯುವಾತನಾಗಿದ್ದಾನೆ. 36 ವರ್ಷದಿಂದ ನನ್ನ ಪಾಪದಲ್ಲಿ ನಾನು ಸತ್ತು ಹೋಗ್ಬಿಡ್ತಿದ್ದೆ. ಯೇಸು ಕ್ರಿಸ್ತನ ಸಂದೇಶವು ಈ 36 ವರ್ಷಗಳಿಂದ ನನ್ನನ್ನು ಬಿಡಿಸಿದ ಮಾತು. ಆದರೆ ನನ್ನ ಮನೋನೇತ್ರಕ್ಕಂತ ತೆಗೆದು ನೋಡುವಾಗ ದೇವರ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಆತ ನಮ್ಮನ್ನು ಬಿಡಿಸಿ ಕಾಯುವವರಾಗಿದ್ದಾರೆ. ಮತ್ತು ಇನ್ನೊಂದು ವಚನ ಓದಿಕೊಳ್ಳೋಣ. 1 ಯೋವಾನ 3ನೇ ಅಧ್ಯಾಯ 5ನೇ ವಚನವನ್ನ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸಾಮೇಲ್ ಅವರು ಓದ್ತಾರೆ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ, ಪಾಪಗಳನ್ನ ಹೋಗಲಾಡಿಸಲಿಕ್ಕಾಗಿ ಅಂತ ಹೇಳ್ತದೆ. ಇಂಗ್ಲಿಷ್ ನಲ್ಲಿ ಹೇಳ್ತದೆ, ಪಾಪಗಳನ್ನ ತೆಗೆದು ಬಿಡುವುದಕ್ಕಾಗಿ ಕ್ರಿಸ್ತನು ಈ ಲೋಕದಲ್ಲಿ ಪ್ರತ್ಯಕ್ಷನಾದನು. ಎಲ್ಲ ಗಮನವಾಗಿ ಕೇಳ್ರಿ. ಯೇಸು ಈ ಪ್ರಪಂಚದಲ್ಲಿ ಹುಟ್ಟಿದ್ದು ನಮ್ಮ ಪಾಪಿಗಳು ಎಂಬುದಾಗಿ ನಮ್ಮನ್ನು ತಿವಿದು ತೋರಿಸುವುದಕ್ಕಾಗಲ್ಲ, ಆತನ ಪಾಪಗಳನ್ನು ತೆಗೆದು ಬಿಡುವುದಕ್ಕಾಗಿ ಬಂದಿದ್ದಾರೆ. ಇವತ್ತು ನಮ್ಮ ಕುಟುಂಬಗಳಲ್ಲಿ ನಮ್ಮ ಜನರು, ಅಕ್ಕಪಕ್ಕದಲ್ಲಿರುವವರು, ಇವತ್ತು ಅವರಿಗೆ ರಕ್ಷಣೆ ಹೊಂದೋದಕ್ಕೆ ಏನು ತಡೆಯಾಗಿದೆ ಅಂದರೆ ಅವರ ಪಾಪಗಳು ತಡೆಯಾಗಿದೆ. ಅವರು ಬಿಡಕ್ಕಾಗೋದಿಲ್ಲ, ಸಭೆಗೆ ಬರೋಕ್ಕೂ ಆಗೋದಿಲ್ಲ. ಅವರಿಗೆ ನಾವು ಹೇಳಬೇಕಾಗಿರೋದೇನು ಗೊತ್ತಾ? ಯೇಸು ಈ ಭೂಮಿಗೆ ಬಂದಿದ್ದು ನಮ್ಮ ಮೇಲಿರುವ ಪಾಪಗಳನ್ನ ತೆಗೆದು ಬಿಡುವುದಕ್ಕಾಗಿಯೇ ಆತನು ಪ್ರತ್ಯಕ್ಷನಾದನು ಎಂಬ ಗುಡ್ ನ್ಯೂಸ್ ಅವರಿಗೆ ಅರ್ಥ ಆದರೆ, ಹೌದಾ ಎಂಬುದಾಗಿ ಈಗ ಇಲ್ಲದಿದ್ದರು ಒಂದು ದಿನ ಆ ಪಾಪವು ಅವರಿಗೆ ಸಂತೋಷ ಕೊಡದಿದ್ದಾಗ, ಯೇಸುವೇ ನೀನ್ ನನ್ನ ಪಾಪಗಳನ್ನು ತೆಗೆದು ಬಿಡೋದಕ್ಕಾಗಿ ಬಂದಿದ್ಯಂತಲ್ಲಪ್ಪ, ತೆಗೆದು ಬಿಡು ಎಂಬುದಾಗಿ ಯಾವ ಮೂಲೆಯಲ್ಲಿ ಕೂಗಿದ್ರು ಅವರನ್ನು ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ ಕಾರಣ ದಯಮಾಡಿ, ನಮ್ಮ ತಂದೆಯವರು ಹೇಳ್ತಿದ್ರು, ಮೂಗು ಕುಯ್ದು ಬಿಟ್ಟು ರೋಜಾ ಹೂವು ತಗೊಳ್ಕೋಗಿಟ್ಟು ಏನು ವಾಸನೆ ಬರ್ತದೆ ಅಂತಂದ್ರೆ, ಏನು ವಾಸನೆ ಬರ್ಬೋದ್ರಿ? ರಕ್ತ ವಾಸನೆ ಬರ್ಬೋದು. ನಾವು ಕುಯ್ಯೋ ತರ ಕುಯ್ದು ಬಿಡೋದು. ಏಸು ನಂಬಿ ಬನ್ನಿ ಬನ್ನಿ ಅಂದ್ರೆ ಎಲ್ಲಿ ಬರ್ತಾರೆ? ಬರೋದಲ್ರಿ. ಅವ್ರಿಗೆ ಹೇಳಬೇಕು, ಏಸು ನಿನ್ನ ಪಾಪಗಳನ್ನು ತೆಗೆದು ಬಿಡೋದಕ್ಕಾಗಿ ಈ ಪ್ರಪಂಚಕ್ಕೆ ಬಂದರು ಎಂಬುದನ್ನ ಹೇಳಬೇಕು. ಯೋವಾನ್ ಹೇಳ್ತಾನೆ ನೋಡ್ರಿ, ಯೋವಾನ್ 1ನೇ ಅಧ್ಯಾಯ 29ನೇ ವಚನದಲ್ಲಿ ಹೇಳ್ತಾನೆ, ಬರೀ ಕ್ರೈಸ್ತರಾಗಿರುವ ನಮ್ಮನ್ನಲ್ಲ, ಈ ಜಗತ್ತಲ್ಲಿರುವ ಎಲ್ಲರ ಪಾಪಗಳನ್ನ ಹೊತ್ತು ತೀರಿಸುವ ಯಜ್ಞದ ಕುರಿಮರಿಯಾಗಿದ್ದಾನೆ. ಇಡೀ ಪ್ರಪಂಚದಲ್ಲಿರುವ ಪಾಪಗಳನ್ನೆಲ್ಲ ಏಸು ತನ್ನ ಮೇಲೆ ಹೊತ್ತುಕೊಂಡು ಆತ ನಮಗಾಗಿ ಕೊಯ್ಯಲ್ಪಟ್ಟ, ಒಡೆಯಲ್ಪಟ್ಟ ಯಜ್ಞದ ಕುರಿಮರಿಯಾಗಿದ್ದಾನೆ. ಈ ಪ್ರಪಂಚದಲ್ಲಿರುವ ಮನುಷ್ಯರು ಇವತ್ತು ನರಕಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಕಾರಣ ಯಾವುದಂದ್ರೆ ಅವರ ಪಾಪ ಅಲ್ಲ, ಈ ಸತ್ಯ ಅವರಿಗೆ ಗೊತ್ತಿಲ್ಲದಿರೋದ್ರಿಂದ. ಆದ ಕಾರಣ ನೀವು ಕ್ರಿಸ್ಮಸ್ ಅನ್ನ ನಾವು ತಿಂದು ಕುಡಿದು ಜಾಲಿ ಮಾಡೋದಲ್ರಿ ಕ್ರಿಸ್ಮಸ್. ಈ ಶುಭ ಸಂದೇಶವನ್ನ ಮತ್ತೊಬ್ಬರಿಗೆ ಹೇಳ್ಬೇಕು ನೋಡ್ರಿ. ಇವತ್ತು ನಿಮ್ಮ ಫ್ರೆಂಡ್ಸ್ಗಳು, ನೆಂಟರುಗಳನ್ನ ಕರ್ಕೊಂಡ್ಬರ್ಬೇಕಾಗಿತ್ತು. ಇವತ್ತು ನಿಮ್ಮ ಅಕ್ಕಪಕ್ಕದಲ್ಲಿರೋರ್ನ ಬನ್ನಿ ಎಂಬುದಾಗಿ ಕರ್ಕೊಂಡ್ಬಂದು ಅವರಿಗೆ ಶುಭ ಸಂದೇಶವನ್ನ ಸಾರಿಸಕ್ಕೆ ಇದು ಒಂದು ದಿನವಾಗಿ ಉಪಯೋಗ ಮಾಡ್ಕೋಬೇಕಾಗಿತ್ತು. ಬೈಬಲ್ ಹೇಳುತ್ತದೆ, ಇಡೀ ಜಗತ್ತಲ್ಲಿರುವ ಎಲ್ಲರ ಪಾಪಗಳನ್ನ ಒತ್ತು ತೀರಿಸಿದ ಯಜ್ಞದ ಕುರಿಮರಿಯಾಗಿದ್ದಾನೆ. ಇವತ್ತು ಮನುಷ್ಯನಿಗೆ ಯಾಕೆ ನೆಮ್ಮದಿಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ಅವನಿಗೆ ಆರೋಗ್ಯವಿಲ್ಲ? ಕಾರಣ ಏನಂದ್ರೆ ಪಾಪವೇ ಅವನಿಗೂ ದೇವರಿಗೂ ಅಡ್ಡಗೋಡೆಯಾಗಿದೆ.
ಆ ಪಾಪಗಳನ್ನ ಯೇಸು ತೆಗೆದು ಬಿಟ್ಟಿದ್ದಾರೆ. ಆತನು ತೆಗೆಯುವುದಕ್ಕಾಗಿ ಬಂದಿದ್ರು. ಆತನು ಇಡೀ ಜಗತ್ತಿಗಾಗಿ ರಕ್ತವನ್ನು ಸುರಿಸಿದ್ದಾರೆ ಎಂಬ ಸಂದೇಶವನ್ನ ಅವರ ಕಿವಿಗೆ ಹಾಕುವಾಗ ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ಸುವಾರ್ತೆಯು ಪಾಪಿಗಳನ್ನ ರಕ್ಷಿಸುವುದಕ್ಕೆ ಅದು ದೇವರ ಬಲ ಸಾಮರ್ಥ್ಯವಾಗಿದೆ ಎಂಬುದಾಗಿ. ನಾವೆಲ್ಲಿ ಶುಭ ಸಂದೇಶಕ್ಕಿಂತ ಡೇಂಜರ್ ಸಂದೇಶವನ್ನು ಹೇಳ್ತೀವಿ. ಪಾಪದ ಸಂಬಳ ಮರಣ, ನೀವೆಲ್ಲ ನರಕಕ್ಕೆ ಹೋಗ್ತೀವಿ, ಕರ್ಕ ಹೋಗೋದು ಗ್ಯಾರಂಟಿ ನೀವು ಅಂತಂತೀವಿ. ಅವಾಗ ಅವ್ರಿಗೆ ಗೊತ್ತಿರ್ತದೆ ಹೆಂಗೂ ನರಕಕ್ಕೆ ಹೋಗ್ತೀವಿ, ಇನ್ನು ಸ್ವಲ್ಪ ಎಂಜಾಯ್ ಮಾಡ್ಬಿಡುವ ನಾ ಪ್ರಪಂಚ ತಿಳ್ಕೊಂತಾರೆ. ಆದ ಕಾರಣ ನಾನು ಹೇಳೋದು ಅರ್ಥ ಮಾಡ್ಕೊಳ್ರಿ. ಇವತ್ತಿನಿಂದ ನೀವು ನಿಜವಾದ ಕ್ರಿಸ್ಮಸ್ ಆಚರಣೆ ಮಾಡ್ತೀರಿ ಆದರೆ ವರ್ಷಕ್ಕೊಂದ್ಸತಿ ಅಲ್ರಿ, ಪ್ರತಿದಿನ ಜನರಿಗೆ ಹೇಳ್ರಿ, ಯೇಸು ನನ್ನ ಪಾಪಗಳನ್ನು ತೆಗೆದು ಬಿಟ್ಟಿದ್ದಾರೆ, ನಿನ್ನ ಪಾಪಗಳನ್ನು ತೆಗೆದು ಬಿಟ್ಟಿದ್ದಾರೆ. ನಿನ್ನಕ್ಕೂ ನನಗೂ ಪಾಪ ಪರಿಹಾರ ಮಾಡುವುದಕ್ಕಾಗಿ ಯೇಸು ಶಿಲುಬೆ ಮೇಲೆ ಆತನು ತನ್ನ ದೇಹವನ್ನು ಸಮರ್ಪಣೆ ಮಾಡಿದ್ರು ಎಂಬ ಸಂದೇಶವನ್ನ ನಾವು ಹೇಳತಕ್ಕಂಥವರಾಗಿರಬೇಕು. ಬೈಬಲ್ ಹೇಳುತ್ತದೆ, ಪೊಲೀಸನ್ನು ಯೇಸು ಕ್ರಿಸ್ತನು ಪಾಪಿಗಳನ್ನು ಹುಡುಕಿ ಹೊಡೆಯುವುದಕ್ಕಾಗಲ್ಲ, ರಕ್ಷಿಸುವುದಕ್ಕಾಗಿ ಬಂದರು. ಪೊಲೀಸ್ನವರು ಪಾಪಿಗಳು ಹುಡುಕಿ ಹೊಡೆಯಕ್ಕೆ ಬರ್ತಾರೆ, ಆದ್ರೆ ಯೇಸು ಕ್ರಿಸ್ತನು ಪಾಪಿಗಳನ್ನು ಹುಡುಕಿ ರಕ್ಷಿಸಕ್ಕೆ ಬರ್ತಾರೆ. ಕೆಲವೊಮ್ಮೆ ಪಾಸ್ಟರ್ಗಳು ನಾವು ಕೂಡ ಪಾಪಿಗಳು ಯಾರು ನೋಡಿ AK-47 ತಗೊಂಡು ಗಡಗಡ ಗಡಗಡ ಹೊಡಿತಿರ್ತೀವಿ ಸಭೆಯಲ್ಲಿ. ಯಾಕೆ? ಒಬ್ಬ ಪಾಪಿ ಸಿಕ್ಬಿಟ್ಟ, ಎಲ್ಲೋ ನೋಡಿದ್ವಿ, ದಮ್ಮು ಹೊಡೆದ್ಬಿಟ್ಟ, ಚರ್ಚಿಗೆ ಬಂದ, ಮುಗೀತು ಅವನ ಕತೆ, ಮಗ ಅವನು ಓಡಿಸ್ಬಿಡ್ತೀವಿ ಅವನ್ನ. ಅಲ್ರಿ, ಅವನಿಗೆ ಹೇಳ್ಬೇಕು, ಮಗನೇ ನಿನ್ನ ಬಿಡೋಕ್ಕಾಗಲ್ಲೋ, ನಿನ್ನ ಬಿಡಿಸುವವರು ಇದ್ದಾರೆ, ಆತನೇ ಯೇಸು ಕ್ರಿಸ್ತನು ಎಂಬುದಾಗಿ ಅವನಿಗೆ ಹೇಳಬೇಕಾಗಿದ್ದ ಕರ್ತವ್ಯ ನನ್ನದು, ನನ್ನ ಕರ್ತವ್ಯ ಅದು. ಆದ ಕಾರಣ ಇವತ್ತು ಅನೇಕರು ಪಾಪವನ್ನು ಬಿಡಕ್ಕೆ ಕಷ್ಟಪಡ್ತಿದ್ದಾರೆ. ಅವ್ರು ಹೇಳಬೇಕು, ನೀನ್ ಬಿಡೋಂಗಿಲ್ಲಪ್ಪ, ನಿನ್ನನ್ನು ಬಿಡಿಸುವವರು ಇದ್ದಾರೆ, ಆತನ ಹೆಸರು ಯೇಸು. ಯೇಸು ಅಂದ್ರೆ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವಾತನಾಗಿದ್ದಾನೆ ಮಗ ಎಂಬುದಾಗಿ ಹೇಳುವುದಾದರೆ, ಅವನು ಮಧ್ಯಾಹ್ನವೋ ರಾತ್ರಿಯೋ ಎಲ್ಲವೂ ಬಾರಲ್ಲೇ ಕೂತ್ಕೊಂಡು ಅವನು ಕೂಗುವಾಗ ದೇವರು ಅವನನ್ನು ರಕ್ಷಿಸೋಕೆ ಶಕ್ತನಾಗಿದ್ದಾನೆ. ಬೈಬಲ್ ಹೇಳುತ್ತದೆ, ನನ್ನನ್ನು ನೋಡಿ ಕೂಗು, ನಾನು ನಿನಗೆ ಸದೂತ್ರ ಕೊಡ್ತೇನೆ ಎಂಬುದಾಗಿ. ಆ ಸದೂತ್ರ ಯಾವಾಗ? ಎಷ್ಟೋ ಸತಿ ನಾನು ಇರುವ ಸಭೆಯಲ್ಲಿ ಮುಕ್ಕಾಲು ಭಾಗ ಜನ ಕುಡುಕ್ರೆ, ಹೆಂಗಸರು ಗಂಡಸರು ಎಲ್ಲರೂ ಕೂಡ. ಆದರೆ ಅವರೆಲ್ಲ ಸಾಮಾನ್ಯ ಕುಡಿಯೋರಲ್ರಿ, ಸಿಕ್ಕಾಪಟ್ಟೆ ಕುಡಿಯತಕ್ಕಂಥವರಾಗಿದ್ರು. ಅವರಿಗೆ ಈ ಗುಡ್ ನ್ಯೂಸ್ ಗೊತ್ತಾಯ್ತು, ದೇವರು ಅವರನ್ನು ಬಿಡಿಸಿ ಅವರನ್ನು ಇದುವರೆಗೂ ಕಾಯ್ದು ಕಾಪಾಡಿಕೊಂಡು ಇನ್ನು ಮುಂದೆ ಕೂಡ ಕಾಯಕ್ಕೆ ಶಕ್ತನಾಗಿದ್ದ. ಒಂದು ದಿನ ಒಂದಮ್ಮ ತೀರ್ಮಾನ ಮಾಡಿಬಿಟ್ರು, ನಾನು ಸತ್ತೋಗ್ಬಿಡ್ಬೇಕು, ಈ ಗಂಡನ ಹತ್ರ ಏಟ್ ತಿಂದು ಯಾಕೆ ಇರಬೇಕು, ಕೂದಲುಗಳನ್ನು ಕಿತ್ತು ಬಿಡ್ತಾನೆ, ಹೊಡಿತಾನೆ, ಕುಡಿದು ಬಿಟ್ಟು ಬಹಳ ಹಿಂಸೆ ಕೊಡ್ತಿದ್ದಾನೆ, ಸತ್ತೋಗ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದಾಗ ಯಾರೋ ಅವರಿಗೆ ಸುವಾರ್ತೆ ಸಾರದು. ನಮ್ಮ ಚರ್ಚೆಗೆ ಬನ್ರಿ, ದೇವರು ಖಂಡಿತವಾಗಿ ನಿಮ್ಮ ಗಂಡರನ್ನ ನಿಮ್ಮನ್ನ ಬಿಡುಗಡೆ ಮಾಡೋಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಈ ಸಂದೇಶ ಕೇಳಿದ ಅಮ್ಮ ಬಂದ್ಲು ಚರ್ಚೆಗೆ. ಅಲ್ಲಿ ಸುವಾರ್ತೆನ ಕೇಳಿದಾಗ ಅವಳಿಗೆ ಬಹಳ ಆನಂದ ಆಯಿತು, ಸಂತೋಷ ಆಯಿತು. ಆರಾಧನೆ ಮುಗಿದ ಮೇಲೆ ಮನೆಗೆ ಹೋದ್ಲು. ಈಗ ಅವಳ ಹೃದಯದಲ್ಲಿ ಭಾರ ಹೋಯಿತು, ಅವಳಿಗೆ ರಕ್ಷಣೆ ಉಂಟಾಯಿತು, ಖುಷಿ ಆಯಿತು. ಮನೆಗೆ ಹೋದ್ಲು. ಗಂಡ ಆ ವಾರ ಪೂರ್ತಿ ತಿರ್ಗಾ ಮಾಮೂಲಿ ಕುಡ್ದು ಬಹಳ ತೊಂದರೆ ಕೊಡೋದು ಅವನ ದಿನಾಲು ಇದೇ ಆಗಿತ್ತು. ಆ ಭಾನುವಾರ ಇವಳಿಗೆ ಬೆಳಿಗ್ಗೆ ಎದ್ಲು, ನೀ ಏನಾರು ಮಾಡು ಸಾಯಿ, ನಾನು ಚರ್ಚೆಗೆ ಹೋಗ್ತೇನೆ ಎಂಬುದಾಗಿ ಹೇಳಿ ಧೈರ್ಯವಾಗಿ ಹೇಳಿದ್ಲು. ಅವನು ಹೇಳ್ದ, ನೀ ಎಲ್ಲಾರು ಹೋಗಿ ಸಾಯಿ, ಕುಡಿಯೋದಕ್ಕೆ ಕಾಸು ಕೊಟ್ಬಿಟ್ಟು ಹೋಗು ಅಂದ. ಅವಳು ಹೇಳಿದ್ರು, ನೀನು ಕುಡಿಯೋದಕ್ಕೆ ಕಾಸು ಬೇಕಾದ್ರೆ ನಾನು ಹೋಗೋ ಜಾಗಕ್ಕೆ ನೀನು ಬಾ, ಮುಗಿದ ಮೇಲೆ ನಾನು ಕುಡಿಯೋ ಕಾಸು ಕೊಡ್ತೀನಿ ಎಂಬುದಾಗಿ. ಆಯ್ತು ಎಂಬುದಾಗಿ ಷರತ್ ಮೇಲೆ ಬಂದರು. ಆರಾಧನೆಯಲ್ಲಿ ಕೂತಿದ್ರು, ವಾಕ್ಯ ಕೇಳಿದ್ರು. ಮುಗಿದಾದ ಮೇಲೆ ಆಚೆ ಹೋದಾಗ ಅಮ್ಮನಿಗೆ ಬೇಜಾರಾಗಿ ಕೈಸೇದ ಕಾಸು ತೆಗೆದು ತಕೋ ಎಂಬುದಾಗಿ ಹೇಳಿದ್ಲು. ಅವನು ಹೇಳ್ದ, ಬೇಡ. ಏನಂದವನ? ಬೇಡ. ಯಾಕೆ? ಯೇಸು ಅವನನ್ನು ಬಿಡುಗಡೆ ಮಾಡಿದ್ರು. ಈ ರೀತಿಯಲ್ಲಿ ನೂರಾರು ಸಾಕ್ಷಿ ಹೇಳ್ಬೋದು, ಸಾವಿರ ಸಾಕ್ಷಿ ಹೇಳ್ಬೋದು. ದೇವರು ಈ ಲೋಕದಲ್ಲಿ ಬಿಡು ಎಂಬುದಾಗಿ ಹೇಳಕ್ ಬಂದಿಲ್ರಿ, ಆತನು ಬಿಡಿಸಿ ಕಾಯುವಾತನಾಗಿದ್ದಾನೆ. ಸತ್ಯವನ್ನು ಅರಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದರ ಅರ್ಥ ಏನು?
ಯೇಸು ನಮಗಾಗಿ ಏನ್ ಮಾಡಿದ್ದಾರೋ ಅದನ್ನು ನಾವು ತಿಳಿಯುವಾಗ ಅದು ನಮ್ಮನ್ನು ಬಿಡುಗಡೆ ಮಾಡತಕ್ಕದಾಗಿರ್ತದೆ. ನನಗೆ ಸಮಯ ಇಲ್ಲ, ನಾನು ಹಾಗೆ ವೇಗವಾಗಿ ಹೋಗೋದಕ್ಕೆ ಇಷ್ಟಪಡ್ತೇನೆ. ಒಂದು ವಚನ ಓದಿಕೊಳ್ಳೋಣ. 1 ಪೇತ್ರರು 2ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಳ್ಳೋಣ. 1 ಪೇತ್ರರು 2ನೇ ಅಧ್ಯಾಯ 24ನೇ ವಚನ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಇಲ್ಲಿ ಹೇಳ್ತದ ನೋಡ್ರಿ, ನಾವು ಪಾಪದಿಂದ ಬಿಡುಗಡೆ ಹೊಂದಿ ನೀತಿವಂತರಾಗುವುದಕ್ಕೆ ಇದನ್ ಮಾಡ್ರಿ ಅದನ್ ಮಾಡ್ರಿ ಅಂತ ಕಂಡೀಷನ್ ಮಾಡಲಿಲ್ಲ. ಬೈಬಲ್ ಹೇಳ್ತದೆ ನಾವು ಪಾಪಗಳನ್ನು ಬಿಡುಗಡೆ ಹೊಂದಿ ನೀತಿವಂತರಾಗುವುದಕ್ಕಾಗಿ ಯೇಸು ತನ್ನ ದೇಹವನ್ನೇ ಮರಣಕ್ಕೆ ಒಪ್ಪಿಸಿಕೊಟ್ಟನು. ಈಗ ನೀನು ನಾನು ನಂಬಿಕೆ ಮೂಲಕವಾಗಿ ಪಾಪಿಯಾಗಿದ್ದ ನಾವೆಲ್ಲರೂ ಈಗ ನೀತಿವಂತರಾಗಿದ್ದೇವೆ. ಇದು ನಮ್ಮ ನಡತೆಯಿಂದ ಆದದ್ದಲ್ಲ, ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾಡಿದ ಪುಣ್ಯದಿಂದ ಆದದ್ದು. ಅರ್ಥ ಮಾಡ್ಕೊಳ್ರಿ, ಜನರಿಗೆ ಕನ್ಫ್ಯೂಷನ್ ಮಾಡಕ್ ಹೋಗ್ಬೇಡ್ರಿ, ಗಲಿಬಿಲಿ ಪಡಿಸಕ್ ಹೋಗ್ಬೇಡ್ರಿ. ಅವ್ರಿಗೆ ಹೇಳ್ರಿ, ಈ ವಚನ ಮತ್ತೊಂದ್ಸತಿ ಓದ್ತಾರೆ ನೋಡ್ರಿ. ನಾವು ಪಾಪದ ಮೇಲೆಗೆ ಸತ್ತು ನೀತಿವಂತರಾಗಿ ಜೀವಿಸುವುದಕ್ಕೆ ಆತನು ನಮ್ಮ ಪಾಪಗಳನ್ನು. ಒಂದು ನಿಮಿಷ, ನೀವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವುದಕ್ಕೆ ಅದನ್ ಮಾಡ್ರಿ ಇದನ್ ಮಾಡ್ರಿ ಹೀಗಿರ್ರಿ ಹಾಗಿರ್ರಿ ಅಂತ ಹೇಳಿಲ್ಲ. ಅಲ್ಲಿ ಹೇಳ್ತದೆ ನಾವು ನೀತಿವಂತರಾಗಿ ಜೀವಿಸುವುದಕ್ಕಾಗಿ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏನ್ ಮಾಡಿದ ಅವನು ಏರಿದನು. ಆತನು ನಮಗೋಸ್ಕರ ಮರಣದ ಕಂಬವನ್ನು ಹೇರಿದನು. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು 12 ಗೋತ್ರದವರು ದೇವರ ಸಮ್ಮುಖಕ್ಕೆ ಬರುವಾಗ ಅವನ ಕೈಯಲ್ಲಿ ಯಾವುದಾದ್ರು ಒಂದು ತೆಗೆದುಕೊಂಡು ಬರಬೇಕು, ಸುಮ್ಮನೆ ಬೇರೆ ಕೈ ಬರಂಗಿಲ್ರಿ. ಆತನು ಬರುವಾಗ ಪ್ರತಿ ಒಬ್ಬ ವ್ಯಕ್ತಿ ಕೂಡ ಬೇರೆ ಕೈಯಿಂದ ಬರಂಗಿಲ್ಲ. ಅವನೊಂದು ಕುರಿಯೋ ಓತವೋ ಯಾವುದೋ ಒಂದು ತೆಗೆದುಕೊಂಡು ಬರಬೇಕಾಗಿತ್ತು. ಅವನು ತೆಗೆದುಕೊಂಡು ಬಂದು ಯಾಜಕನ ಮುಂದೆ ನಿಲ್ಲಿಸಿ, ಆ ಯಾಜಕನು ಬಂದ ವ್ಯಕ್ತಿಯನ್ನು ನೋಡ್ತಿರ್ಲಿಲ್ಲ, ಅವನು ತೆಗೆದುಕೊಂಡು ಬಂದ ಬಲಿಯನ್ನು ನೋಡ್ತಿದ್ದ. ಈ ಬಲಿಯಲ್ಲಿ ಏನಾದ್ರೂ ಕೊರತೆ ಇದೆಯಾ, ಕಣ್ಣಿಗೆ ಹೋಗಿದ್ಯಾ, ಕಿವಿ ಹೋಗಿದ್ಯಾ, ಕಾಲ್ಗೇಟ್ ಆಗಿದ್ಯಾ, ಚರ್ಮದ ರೋಗ ಬಂದೈತಾ ಅಂತ ಯಾಜಕನು ಪರೀಕ್ಷೆ ಮಾಡ್ತಿದ್ದ. ಆ ವ್ಯಕ್ತಿ ಅಂತವನಾಗಿ ಕೇರ್ ಮಾಡಲಿಲ್ಲ. ಅವನು ಕೊಲೆಗಾರನ, ವ್ಯಭಿಚಾರಿಯ, ವೇಸಿತನ ಮಾಡಿದವನ ಅಲ್ಲ. ಆ ಕುರಿಯನ್ನು ನೋಡ್ತಿದ್ದ. ಕುರಿಯನ್ನು ನೋಡ್ಬಿಟ್ಟು ಓಕೆ ಅಂತಂದ ಮೇಲೆ ಆ ಪಾಪಿ ಆದವನು ಕುರಿ ಮೇಲೆ ಕೈ ಇಟ್ಟಾಗ ಇವನ ಪಾಪವು ಕುರಿ ಮೇಲೆ ಹೋಗ್ತಿತ್ತು. ಕುರಿಯಲ್ಲಿದ್ದಂಥ ನಿಷ್ಕಳಂಕ ಯಾವ್ದು ಇಲ್ಲದೆ ಇರತಕ್ಕಂಥ ಸಂಗತಿ ಅವನಿಗೆ ಬರ್ತಿತ್ತು. ಆ ಕುರಿ ಬರಬೇಕಾಗಿರತಕ್ಕ ಯೇಸು ಕ್ರಿಸ್ತನನ್ನು ಸೂಚಿಸತಕ್ಕದಾಗಿದೆ. ಯೇಸು ನಮ್ಮ ದೇವರು ನಮ್ಮ ಪಾಪವನ್ನು ನೋಡುದಿಲ್ರಿ, ನಾವು ನಂಬಿಕೆ ಇಟ್ಟಿರತಕ್ಕ ಯೇಸುವನ್ನು ನೋಡತಕ್ಕಂಥವನಾಗಿದ್ದಾನೆ. ಆತನಲ್ಲಿ ಏನೂ ಇಲ್ಲ, ಆತನಲ್ಲಿ ಯಾವ ಕೊರತೆ ಇಲ್ಲ. ಆತನ ನಮ್ಮ ನಿಮಿತ್ತವಾಗಿ ಆತನು ಶಿಲುಬೆ ಮೇಲೆ ತನ್ನ ದೇಹವನ್ನು ಒಪ್ಪಿಸಿಕೊಟ್ರು. ಈಗ ನಮ್ಮ ಪಾಪಗಳೆಲ್ಲ ಆತನ ಮೇಲೆ ಹೋಯ್ತು, ಆತನ ನೀತಿ ನಮಗೆ ಬಂತು. ಈಗ ನೀನು ನಾನು ನೀತಿವಂತರಾಗಿದ್ದೇವೆ. ನಡತೆಯಿಂದಲ್ಲ, ನಮ್ಮ ಭಕ್ತಿಯಿಂದಲ್ಲ, ಆತನ ಮೇಲಿರುವ ನಂಬಿಕೆಯಿಂದ ಉಂಟಾದದ್ದು. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿಯು ಆ ಕುರಿ ಮೇಲೆ ನಂಬಿಕೆ ಇಟ್ಟು ಕುರಿಯನ್ನು ತೆಗೆದುಕೊಂಡು ಬಂದು ಕೊಟ್ಬಿಟ್ಟು ಹೋಗುವಾಗ ನೆಮ್ಮದಿಯಾಗಿ ಹೋಗ್ತಿದ್ದ. ಆ ಕುರಿಗಿಂತಲೂ ಯಜ್ಞದ ಕುರಿಮರಿಯಾಗಿರುವ ಯೇಸು ಕ್ರಿಸ್ತನು ನಮಗಾಗಿ ಆತನ ಬಲಿಯಾಗಿದ್ದಾನೆ. ಈಗ ನಾವು ಆತನ ಮೂಲಕವಾಗಿ ಪಾಪದ ಪಾಲಿಗೆ ಸತ್ತಿದ್ದೇವೆ, ಈಗ ನಾವು ನೀತಿವಂತರಾಗಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಿಯರೇ, ಇನ್ನೊಂದು ವಚನ ಓದಿಕೊಳ್ಳೋಣ. 1 ಕೊರಿಂಥ್ಯ 1ನೇ ಅಧ್ಯಾಯ 30ನೇ ವಚನ ಓದಿಕೊಳ್ಳೋಣ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಯಾರಿಂದಲೇ? ಈಗ ಒಂದು ವೇಳೆ ಇಲ್ಲಿ ಯಾರ ವಿಶ್ವಾಸಗಳಿದ್ದೀರಿ ಅಂದ್ರೆ ನಿಮ್ಮ ಭಕ್ತಿಯಿಂದ ನೀವು ಕ್ರಿಸ್ತನಲ್ಲಿರಲಿಲ್ಲ. ನೀವು ಕ್ರಿಸ್ತನಲ್ಲಿ ಇರೋದಕ್ಕೆ ಕಾರಣ ನಿಮ್ಮ ಉಪವಾಸವೋ ಕಣ್ಣೀರೋ ಪ್ರಾರ್ಥನೆ ಅಲ್ಲ. ನೀವು ಕ್ರಿಸ್ತನಲ್ಲಿರೋದಕ್ಕೆ ಕಾರಣ
ಯೇಸುವೇ ಆಗಿದ್ದಾರೆ. ಅಥವಾ ನೀವಿಟ್ಟಿರುವ ನಂಬಿಕೆ ಹೊರತು ಬೇರೆ ಯಾವುದು ನೀವು ಕ್ರಿಸ್ತನಲ್ಲಿ ಇರುವುದಕ್ಕೆ ಮಾಡಲಿಲ್ಲ. ಯೇಸು ಕ್ರಿಸ್ತನು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು ಎಂಬುದಾಗಿರುತ್ತದೆ. ದೇವರ ಕಡೆಯಿಂದ ಬಂದ ಗಿಫ್ಟ್, ಪರಲೋಕದಿಂದ ಬಂದ ಗಿಫ್ಟ್ ಇವತ್ತು ಕ್ರಿಸ್ಮಸ್ ಆಚರಣೆ ಮಾಡ್ತಿದ್ದೇವೆ. ಆ ಗಿಫ್ಟ್ ಯಾವುದಂದರೆ ದೇವರ ಕಡೆಯಿಂದ ಜ್ಞಾನವು ಮತ್ತು ನೀತಿಯು ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು. ಯಾರು? ಯೇಸು ಕ್ರಿಸ್ತನು. ಇವತ್ತು ನೀನು ನೀತಿವಂತನಾಗಿದ್ದೆ ಅಂದ್ರೆ ನಿನ್ನ ಭಕ್ತಿ ಅಲ್ಲ, ಆತನು ಈ ಭೂಮಿಗೆ ಬಂದಿದ್ದೆ. ಅದನ್ನ ಆಚರಿಸ್ಬೇಕು ನೋಡ್ರಿ, ಕೊಂಡಾಡ್ಬೇಕು ನೋಡ್ರಿ, ಕುಣಿಬೇಕು ನೋಡ್ರಿ. ಪ್ರತಿದಿನ ಅಕ್ಕಪಕ್ಕದಲ್ಲಿ ಕೇಳ್ಬೇಕು, ಯಾಕೆ ಹಿಂಗೆ ಕುಣಿತೀರಾ ಅಂತಂದಾಗ ಹೇಳ್ಬೇಕು, ಇನ್ನು ನಾನು ಪಾಪಿ ಅಲ್ಲ, ಇನ್ನು ನಾ ಅಜ್ಞಾನಿ ಅಲ್ಲ, ನಾನು ಇನ್ನು ಕೊಳೆಯವನಲ್ಲ. ದೇವರು ನನಗೋಸ್ಕರ ಶಿಲ್ಬೆ ಮೇಲೆ ಮಾಡಿದ ಕಾರಣ ಈಗ ನಾನು ಬಿಡುಗಡೆ ಆಗಿದ್ದೇನೆ, ಶುದ್ಧವಾಗಿದ್ದೇನೆ, ನೀತಿವಂತನಾಗಿದ್ದೇನೆ ಅಂತ ಹೇಳಬೇಕು. ಆಗ ಅವ್ರು ನೋಡ್ತಾರೆ, ಇವ್ರು ಹೇಗಪ್ಪ ಆಗ್ಬಿಟ್ರು, ನಾವಿಷ್ಟೆಲ್ಲ ಭಕ್ತಿ ಮಾಡಿ ಕೂಡ ಆಗಿಲ್ವಲ್ಲ. ಆಗ ಅವ್ರಿಗೆ ಹೇಳಬೇಕು, ಕ್ರಿಸ್ತನ ಮೇಲಿರುವ ನಂಬಿಕೆಯಿಂದ ನಾನು ನೀತಿವಂತನಾಗಿದ್ದೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಕ್ರಿಸ್ತನ ಮೇಲಿರುವ ನಂಬಿಕೆಯಿಂದ ನಾನು ಪರಿಶುದ್ಧವಂತನಾಗಿದ್ದೇನೆ, ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ನಾನು ಜ್ಞಾನವುಳ್ಳವನಾಗಿದ್ದೇನೆ ಎಂಬುದಾಗಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ವಚನ ಓದಿಕೊಳ್ಳೋಣ. ಪಾಪ ಇರುವ ತನಕ ಮನುಷ್ಯನಿಗೆ ಶಾಪ ಇರ್ತದೆ. ಪಾಪ ಇರುವ ತನಕ ಅವನ ಜೀವಿತದಲ್ಲಿ ಶಾಪವು ಅವನ ತಲೆ ಮೇಲೆ ಇರ್ತದೆ. ಇನ್ನು ನಾವು ಪಾಪಿಗಳಲ್ಲ, ನಾವು ಇನ್ನು ಶಾಪಗ್ರಸ್ತರಲ್ಲ. ಕಾರಣ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಮಾತ್ರ ಹೊರಗೆ ಬಂದಿಲ್ಲ, ಪಾಪದ ನಿಮಿತ್ತವಾಗಿ ಬಂದ ಶಾಪವನ್ನು ಕೂಡ ಆತನು ಶಿಲ್ಬೆ ಮೇಲೆ ಹೊತ್ತು ತೀರಿಸುವುದಕ್ಕಾಗಿ ಬಂದಿದ್ದಾರೆ. ಗಲಾತ್ಯರ 3ನೇ ಅಧ್ಯಾಯ 13 ವಚನಗಳನ್ನು ನಾವು ಓದ್ತೇವೆ, ಓದ್ಕೊಳ್ಳೋಣ. ಅಬ್ರಹಾಮನಿಗುಂಟಾದ 48 ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿ, ಈಗ ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ. ಅನ್ಯ ಜನರು, ನಾವೆಲ್ಲ ಅನ್ಯರು. ಒಂದು ಕಾಲದಲ್ಲಿ ನಮ್ಮನ್ನ ಯಹೂದ್ಯರು ನೋಡಿದ್ರೆ ಅಂಗೀಕಾರ ಮಾಡ್ಕೊಳ್ತಿರ್ಲಿಲ್ಲ. ಮಕ್ಕಳ ರೊಟ್ಟಿ ನಾಯಿಗಿಲ್ಲ, ನಮ್ಮನ್ನ ನಾಯಿ ಹಂದಿಗಳು ಎಂಬುದಾಗಿ ಯಹೂದ್ಯರು ಹೇಳ್ತಿದ್ರು. ಆದರೆ ಈಗ ದೇವರ ಕೃಪೆಯಿಂದ ನಮಗೆ, ಅನ್ಯರಾಗಿರುವ ನಮಗೆ, ಅಬ್ರಹಾಮನಿಗುಂಟಾದ 48 ಆಶೀರ್ವಾದಗಳು ಕ್ರಿಸ್ತ ಯೇಸುವಿನ ಮೂಲಕ, ನಾವು ನೀವಿಟ್ಟಿರುವ ಆತನ ಮೇಲಿರುವ ನಂಬಿಕೆ ಮೂಲಕ ಆ 48 ಆಶೀರ್ವಾದಗಳು ನಿಮ್ಮ ತಲೆ ಮೇಲೆ ಇರುವ ಹಾಗೆ ದೇವರು ಮಾಡಿದ್ದಾರೆ. ಮತ್ತೆ ಓದ್ಕೊಳ್ಳಿ. ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ, ಭಕ್ತಿ ಮೂಲಕವಾಗೆಲ್ಲ ನಂಬಿಕೆ ಮೂಲಕವಾಗಿ ದೇವರು ದಯಪಾಲಿಸಿದ್ದಾರೆ. ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ, ಎಲ್ಲ ಹೇಳ್ರಿ, ನಮ್ಮ ನಿಮಿತ್ತ ಹೇಳ್ರಿ, ದಯಮಾಡಿ ಹೇಳ್ರಿ, ನಮ್ಮ ನಿಮಿತ್ತ ಹೇಳ್ರಿ. ನಮ್ಮ ನಿಮಿತ್ತ ಏನಾದರೂ ಶಾಪಗ್ರಸ್ತನಾದರು. ಇನ್ನು ನೀವು ಯಾರು ಶಾಪಗ್ರಸ್ತರು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅದಂಗೆ ಹೇಳ್ತೀರಪ್ಪ ಸರ್, ನಮ್ಮ ಅಪ್ಪನ ಮೂಲಕ ಬಂತು, ನಮ್ಮ ತಾತನ ಮೂಲಕ ಬಂತು, ನಮ್ಮ ಮಾವ ಕೊಟ್ಟಿದ್ದು ಬಂತು, ಅಜ್ಜ ಕೊಟ್ಟಿದ್ದು ಬಂತು. ಯಾವ ಶಾಪಗಳು, ಆದಾಮಗಿಂತ ದೊಡ್ಡ ಶಾಪ ಈ ಜಗತ್ತಿಗೆ ಬಂದಿದ್ದು ಯಾವುದಿಲ್ಲ. ಎರಡನೇದಾಗಿ ಧರ್ಮಶಾಸ್ತ್ರ ಮೂಲಕವಾಗಿ ಬಂದಂತೆ ಶಾಪಕ್ಕಿಂತ ದೊಡ್ಡ ಶಾಪ ಯಾವುದಿಲ್ಲ. ಆ 2 ಶಾಪಗಳನ್ನ ಯೇಸು ಶಿಲುಬೆ ಮೇಲೆ ಹೊತ್ತುಕೊಳ್ಳೋದಕ್ಕಾಗಿ ಈ ಭೂಮಿಗೆ ಹುಟ್ಟಿ ಬಂದನು. ಆತನು ತನ್ನ ಮೇಲೆ ಹೊತ್ತುಕೊಂಡ್ರು. ಇನ್ನು ನಾವು ಯಾರು ಶಾಪಗ್ರಸ್ತರು ಅಲ್ಲವೇ ಅಲ್ಲ. ಹಾಸ್ಪಿಟಲ್ಗೆ ಹೋದ್ರೆ ಹೇಳ್ತಾರೆ, ನಿಮ್ಮ ತಾತಾಗಿತ್ತ, ನಿಮ್ಮ ಅಜ್ಜಾಗಿತ್ತ, ಅಜ್ಜಿಗಿತ್ತ, ಏನು ಕಾಯಿಲೆ, ಅದಕ್ಕೆ ನಿನಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ನೀವು ಹೇಳ್ರಿ, ಯೇಸುವಿನ ನಾಮದಲ್ಲಿ ಯೇಸು ನನ್ನ ಶಾಪವನ್ನ ಹೊತ್ತು ತೀರಿಸಿದ್ದಾರೆ, ಏನು ನಾನು ಹೊರಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ಆಚರಣೆ ಮಾಡ್ರಿ, ಪ್ರತಿದಿನ ಆಚರಣೆ ಮಾಡ್ರಿ. ಪ್ರೈಸಲ್ಲಿ ವರ್ಷಕ್ಕೊಂದ್ಸತಿ ಬಟ್ಟೆ ಹಾಕೊಂಡು ಮಾಂಸ ತಿನ್ನೋದು, ಕೇಕ್ ತಿನ್ನೋದಲ್ರಿ ಕ್ರಿಸ್ಮಸ್. ಪ್ರತಿದಿನ ನನ್ನ ಏಸಪ್ಪ ಬಂದಿದ್ದು ನನಗೋಸ್ಕರ, ನನ್ನ ಪಾಪ ತೆಗೆದು ಬಿಟ್ಟು ನನ್ನ ನೀತಿವಂತರಾಗಿ ಮಾಡಿದ್ದಾರೆ. ನನ್ನ ಶಾಪವನ್ನು ಹೊತ್ತುಕೊಂಡು ಅಬ್ರಹಾಮನಿಗುಂಟಾದ ಎಲ್ಲ ಆಶೀರ್ವಾದ ನನ್ನ ತಲೆ ಮೇಲೆ ಮಾಡಿದ್ದಾರೆ ಎಂಬುದಾಗಿ ನಂಬಿಕೆಯ ಒಳ್ಳೆ ಹೋರಾಟವನ್ನ ಹೋರಾಡುವರಾಗಿರ್ಬೇಕು. ಆಮೇಲೆ ರೈಟ್. ಮತ್ತೆ ಇನ್ನೊಂದು ವಚನ ಓದಿಕೊಳ್ಳೋಣ. 3ನೇದಾಗಿ ನಾವೆಲ್ಲರೂ
ಪಾಪದ ನಿಮಿತ್ತವಾಗಿ ಶಾಪಗ್ರಸ್ತರಾಗಿದ್ವಿ. ಶಾಪಗ್ರಸ್ತರಾಗಿದ್ದ ನಾವು ಕಾಯಿಲೆಗಳು, ಕಷ್ಟಗಳು, ಈ ಪ್ರಪಂಚದಲ್ಲಿ ಕಾಯಿಲೆ ಇಲ್ದಿದ್ದವ್ರು ಯಾರೂ ಇಲ್ಲ ಅಂತ ಸೈನ್ಸ್ ಪ್ರೂವ್ ಮಾಡತಕ್ಕಂಥವರಾಗಿದ್ದಾರೆ. ಅದರ ಬೈಬಲ್ ಪ್ರೂವ್ ಮಾಡ್ತದೆ, ಆತನ ಬಾಸುಂಡೆಗಳಿಂದ ನಮ್ಮನ್ನು ದೇವರು ವಾಸಿ ಮಾಡಿದವನಾಗಿದ್ದಾನೆ. ಆತನ ಹೊತ್ತ ಹೊರೆ ನಮ್ಮ ಸಂಕಷ್ಟಗಳಾಗಿದೆ. ಆತನಿಗೆ 5 ಗಾಯಗಳು ಮೇಜರ್ ಆಗಿ 2 ಕೈಗಳಲ್ಲೂ 2 ಕಾಲಲ್ಲೂ ಆತ ಪಕ್ಕೆಯಲ್ಲಿ ತಿವಿದು ರಕ್ತ ನೀರು ಹೊರಗೆ ಬಂತು. ಯಾರಿಗೋಸ್ಕರ? ನಮ್ಮೆಲ್ಲರಿಗೋಸ್ಕರ ಪ್ರಿಯರೇ. ಆತನ ದೇಹದಲ್ಲಿ ಏರು ಉಳುವತಕ್ಕಂಥ ಭೂಮಿ ಹೇಗಿತ್ತು ಹಾಗೆ ಯೇಸು ಕ್ರಿಸ್ತನ ದೇಹದಲ್ಲಿ 38 ಏಟುಗಳನ್ನ ಚೌಟಿಯಲ್ಲಿ ಹೊಡೆಯುವಾಗ ಅಲ್ಲಿ ಆ ಕೊಕ್ಕೆಲ್ಲ ಚರ್ಮದಲ್ಲಿ ಅಂಟ್ಕೊಂಡು ಹಾಗೆ ಬಂದಾಗ ಚರ್ಮಗಳೆಲ್ಲ ಸುಳ್ಕೊಂಡ್ಬಂತು. ಇವುಗಳೆಲ್ಲ ಯಾತಕ್ಕೆ ಗೊತ್ತಾ? ನಾವು ಯಾರು ಕೂಡ ಕಾಯಿಲೆಯವರಾಗಿ ರೋಗಿಗಳಾಗಿರಬಾರ್ದು ಅಂತೇಳಿ ಯೇಸು ಕ್ರಿಸ್ತನು ನಮಗೋಸ್ಕರ ಆತನ ದೇಹದಲ್ಲಿ ಒತ್ತು ತೀರಿಸಿದವನಾಗಿದ್ದಾನೆ. ಆದ ಕಾರಣ ಬೈಬಲ್ ಕೇಳ್ತದೆ ನೋಡ್ರಿ, 103 ಕೀರ್ತನೆ 3ನೇ ವಚನ ಓದ್ಕೊಳ್ಳೋಣ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು. ಎಲ್ಲ ಗಮನ ಕೇಳ್ರಿ. ಆತನು ನಿನ್ನ ಎಲ್ಲ ಅಪರಾಧಕ್ಕೆ ಏಟು ಕೊಡುವನಲ್ಲ, ಕ್ಷಮಿಸುವವನು. ಸಮಸ್ತ ರೋಗಗಳನ್ನು. ಎಂತ ರೋಗಗಳನ್ನು? ಸಮಸ್ತ ರೋಗ ಅಂದ್ರೆ ಏನು? ಎಲ್ಲಾ ರೋಗಗಳನ್ನು. ಯಾವ ರೋಗ? ಹೊಸದಾಗಿ ಇನ್ ಮುಂದೆ ಕೊರೋನಾ ಪುರಾಣ ಬಂದ್ರೆ ಅದಕ್ಕೆ ಕೂಡ ಎಲ್ಲಾ ರೋಗಗಳಿಗೂ ವಾಸಿ ಮಾಡುವವನು. ವಾಸಿ ಮಾಡುವವನು ಆತನು. ಫಸ್ಟ್ ಪಾಪಗಳನ್ನು ಕ್ಷಮಿಸಿ ಆತನು ಶುದ್ಧ ಮಾಡ್ತಾನೆ. ಎರಡನೇದಾಗಿ ಹಿಂದ್ಗಡೆ ಸಮಸ್ತ ರೋಗಿಗಳನ್ನ ವಾಸ ಮಾಡಿದವನಾಗಿದ್ದಾನೆ. ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಏಸು ಇನ್ನು ಬರೋಕ್ ಮುಂಚಿತವಾಗಿಯೇ ಕೀರ್ತನೆಯಲ್ಲಿ ಬರೆದಿದ್ದಾರೆ, ಆತನು ಫಸ್ಟ್ ಪಾಪಗಳನ್ನು ಕ್ಷಮಿಸ್ತಾರೆ, ಅದ ನಂತರ ರೋಗಗಳನ್ನ ವಾಸಿ ಮಾಡ್ತಾನೆ. ಈಗ ಹೇಳ್ರಿ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳೋ ಕೈ ಎತ್ತಿ ಒಂದು ಅಲ್ಲೆಲ್ಲೂ ಹೇಳ್ರಿ ನೋಡೋಣ. ನಾನು ಸತ್ಯವಾಗಿ ಹೇಳ್ತೇನೆ, ಈ ಪುಲ್ಪೆಟ್ಟಲ್ಲಿ ನಿಂತ್ಕೊಂಡು ನಿನ್ನ ರೋಗ ಕೂಡ ವಾಸಿ ಮಾಡಿದವನಾಗಿದ್ದಾನೆ. ಬರೀ ಪಾಪ ಪರಿಹಾರ ಮಾಡಕ್ ಬಂದಿಲ್ಲ ಯೇಸು. ಆತ ನಮ್ಮ ರೋಗಗಳನ್ನ ತನ್ನ ದೇಹದಲ್ಲಿ ಹೊತ್ತು ಆತನ ಗಾಯಗಳಿಂದ ನಾವು ಗುಣವಾಗಿದ್ದೇವೆ. ನಂಬೋಣ ಪ್ರಿಯರೇ, ಒಳ್ಳೆ ಹೋರಾಟವನ್ನು ಹೋರೋಣ, ವಿಶ್ವಾಸನ ಕಾಪಾಡಿಕೊಳ್ಳೋಣ. ಯೇಸು ಹೇಳಿದ್ದಾನೆ, ಆತನ ಗಾಯಗಳಿಂದ ನಾನು ವಾಸಿಯಾಗಿದ್ದೇನೆ. ಆಮೇಲೆ ನೋಡ್ಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 24ರ ವಚನದಲ್ಲಿ ಕೆಳಭಾಗವನ್ನು ಓದ್ಕೊಳ್ಳೋಣ. ಆತನು ತಾನೇ ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಆಗ್ತದೆ, ಗುಣವಾಯ್ತ್ರಿ. ಈಗ ಹೇಳ್ರಿ, ಯೇಸು ನಾಮದಲ್ಲಿ ಯಾರ ದೇಹದಲ್ಲಿ ಕಾಯಿಲೆಗಳಿದ್ರೆ ನಂಬಿಕೆ ಅಂತ ಹೇಳ್ರಿ, ನಾನು ಆತನ ಬಾಸುಂಡೆಗಳಿಂದ ಗುಣವಾಗಿದ್ದೇನೆ. ಎಲ್ಲ ಹೇಳ್ರಿ, ಆತನ ಬಾಸುಂಡೆಗಳಿಂದ ಗುಣ ಆಗಿದ್ದೇನೆ. ಹೇಳಿ. ಸೊಂಟ ನೋವು, ಕಾಲು ನೋವು, ಆಮೇಲೆ ನೋವು ಅಂತ ಬಂದು ಕ್ಯೂ ಅಲ್ಲಿ ನಿಂತ್ಕೋಬೇಡ್ರಿ. ಕೂತಿರುವ ಜಾಗದಲ್ಲಿ ನೀತಿವಂತನು ಬದುಕೋದು ಪ್ರಾರ್ಥನೆ ಮಾಡೋದ್ರಿಂದಲ್ರಿ, ನಂಬಿಕೆಯಿಂದ. ಹಲ್ಲೆಲೂಯಾ. ನಮ್ಮ ಹೆಸರು ಏನಂತ ಹೇಳ್ತಾರ್ರಿ? ವಿಶ್ವಾಸಿ. ಎಲ್ಲ ಹೇಳ್ರಿ, ಏನಂದ್ರಿ? ಜೋರಾಗಿ ಹೇಳ್ಬೇಕು ನೋಡ್ರಿ, ಇಲ್ಲಾಂದ್ರೆ ಪಿಶಾಚಿನ ಕೇಳ್ತದ ನನ್ನ ಕಿವಿಗೆ. ಜೋರಾಗಿ ಹೇಳ್ಬೇಕು. ನಾವ್ ಯಾರು? ವಿಶ್ವಾಸಿ. ಹೇಗೆ ಬದುಕ್ತಾನೆ? ನಂಬಿಕೆ ಅಂದ್ರೆ ಏನು? ಏಸು ನನಗಾಗಿ ಏನ್ ಮಾಡಿದ್ದಾರೋ ಅದನ್ನ ನಂಬುವುದೇ ನಂಬಿಕೆ. ಆತನ ಗಾಯಗಳಿಂದ ನಾವೇನಾಗಿದ್ದೇವೆ? ಹೇಳಿ ಒಂದ್ಸತಿ ಹೇಳ್ಬಿಡ್ರಿ, ಹೇಳ್ರಿ. ಒಂದು ವೇಳೆ ಸೇವಕರೆಲ್ಲರೂ ಪ್ರಾರ್ಥನೆ ಮಾಡ್ತಾರಂತಂದ್ರೆ ಕ್ಯೂ ಕಟ್ಕೊಂಡ್ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರ್ರಿ. ಮನೆ ಸ್ಟೋರಿ ಎಲ್ಲ ಹೇಳ್ತಾರ್ರಿ, ಇಲ್ಲಿ ನೋಯ್ತದ್ರಿ, ಅಲ್ಲಿ ನೋಯ್ತದ್ರಿ, ಬಿಟ್ಟು ಬರ್ತದ್ರಿ, ಸಂಜೆ ಆದ್ರೆ ಬರ್ತದ್ರಿ, ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತೀರಾ. ಬೈಬಲ್ ಹೇಳ್ತದೆ, ಆತನ ಬಾಸುಂಡೆಗಳು ಗುಣವಾಗ್ತೀನಿ ಅಂತಂದಾಗ ನೀವು ಯಾಕೆ ಹೇಳೋದಿಲ್ಲ? ಹೇಳ್ಬೇಕು, ನಂಬಿಕೆಯಿಂದ ಹೇಳ್ಬೇಕು. ಆಮೇಲೆ ರೈಟ್. ಮತ್ತೆ ಇನ್ನೊಂದು ವಚನ ಓದ್ಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ ಓದ್ಕೊಳ್ಳೋಣ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ, ಪರಲೋಕ ರಾಜ್ಯದ ಸಿಸ್ಟಮ್ ಅನ್ನ ಸುವಾರ್ತೆಯನ್ನು ಸಾರುತ್ತಾ
ಜನರ ಎಲ್ಲಾ ತರದ ರೋಗಗಳನ್ನು ಹೇಳ್ರಿ, ಜನರ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ವಾಸಿ ಮಾಡುತ್ತಾ ಬಂದನು. ಹಲ್ಲೆಲೂಯಾ. ಡಾಕ್ಟ್ರಿ ಹೇಳಿದ್ರೆ 470 ನಿಮ್ ಶುಗರ್ ಅಂತಂದ್ರೆ ಆ ಚೀಟಿ ಇಟ್ಕೊಂಡು ಗಂಡನಿಗೆ, ಹೆಂಡತಿಗೆ, ಮಕ್ಕಳಿಗೆ, ಎಲ್ಲರಿಗೂ ಊರೆಲ್ಲ ಟಮ್ಡೆ ತಗೊಂಡು ಕೇಳ್ರಪ್ಪ, ಕೇಳಿ ದೊಡ್ಡ ಡಾಕ್ಟ್ರಿ ಹೇಳಿದ್ದಾರೆ 470 ಅಂತ ಹೇಳ್ತಿಲ್ಲ. ಬೈಬಲ್ ಹೇಳ್ತದೆ ಆತನ ಗಾಯಗಳಿಂದ ನಾನು ವಾಸಿ ಆಗಿದ್ದೇನೆ. ಅದನ್ನ ಹೇಳಲ್ರಿ, ಮನ್ಸೊಳಗೆ ಇಟ್ಕೊಳ್ತೀವಿ, ಬಾಯಲ್ಲೂ ಬರಲ್ಲ. ಡಾಕ್ಟ್ರಿ ಹೇಳಿದ್ದನ್ನು ಊರೆಲ್ಲ ತೋರ್ಸ್ಕೊಂಡು ಹೇಳ್ತೀವಿ. ದೊಡ್ಡ ಡಾಕ್ಟ್ರ್ ಹೇಳಿದ್ರು ನಾನು ಬದುಕಿರೋದು ಕೃಪೆ, ನೋಡಿ ಅಂತಿ. ದೇವರ ವಾಕ್ಯ ಹೇಳಕ್ ನಮ್ಗೇನ್ ಕಷ್ಟ? ಆತನ ಗಾಯಗಳಿಂದ ವಾಸಿ ಆಗಿದ್ದೇನೆ, ಆತನ ಭಾಷೆಯಿಂದ ಗುಣ ಆಗಿದ್ದೇನೆ. ಡಾಕ್ಟ್ರು ಹೇಳೋದು ನಿಜ, ಅದರ ಸತ್ಯವು ನಿಜವನ್ನು ಜಯಿಸ್ತದೆ. ಎಷ್ಟು ರಿಪೋರ್ಟ್ಗಳು ಜಯಿಸಿದ್ದೀರಿ ನೀವು? ಏಡ್ಸ್ ಅಂತ ಕಾಯಿಲೆಗಳನ್ನ ನಮ್ಮ ಕಣ್ಣಿನ ಮುಂದೆ ನೋಡಿದ್ದೇವೆ. ಏಡ್ಸ್ ಕಾಯಿಲೆ ಇದ್ದವನು ರಿಪೋರ್ಟ್ ಅನ್ನ ದೇವರು ಚೇಂಜ್ ಮಾಡಿದ್ದಾರೆ. ಸತ್ಯವನ್ನು ತಿಳ್ಕೊಳ್ಳುವಾಗ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡ್ತದೆ. ಅಯ್ಯ, ಅವರು ಹೇಳಿದ ಹಾಗೆ ನಿಮ್ಮ ಹಾಗಿರತಕ್ಕ ವಿಶ್ವಾಸಗಳು, ನಾನು ಒಂದೇ ಒಂದು ಸತ್ಯದ ಎಬ್ಬಿಸಿದ್ದೇನೆ, ಮಿಕ್ಕಿದೆಲ್ಲವೂ ನಮ್ಮ ಸಭೆಯಲ್ಲಿರತಕ್ಕ ವಿಶ್ವಾಸಗಳು. ನಿಮ್ಮ ಆಗಿರುವವರು ವಾಕ್ಯಗಳನ್ನು ಕೇಳಿ ನಂಬಿಕೆಯಿಂದ ಸತ್ತೋಗಿದ್ದ ಹೆಣಗಳನ್ನು ಎಬ್ಬಿಸ್ಬಿಡ್ತಾರೆ. ಕಾರಣ ಬೈಬಲ್ ಹೇಳ್ತದೆ, ಸತ್ತವನ್ನು ನೀವೇನ್ ಮಾಡುವಿರಿ? ಎಬ್ಬಿಸುವಿರಿ. ಹಲ್ಲೆಲೂಯಾ, ಆಮೆನ್. ರೈಟ್. ಬೈಬಲ್ ಒಂದು ವಚನ ಓದ್ಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಬ್ಬ ಕಾನಾನಿಯ ಸ್ತ್ರೀಯಳು ಬರ್ತಾಳೆ. ತನ್ನ ಮಗಳ ಅಸ್ವಸ್ಥ ಆಗಿದ್ದಾಳೆ ಅಂತ ಹೇಳಿ ಏಸು ಹಿಂದುಗಳನ್ನೇ ಬರ್ತಿರ್ತಾಳೆ. ಶಿಷ್ಯರು ಹೇಳ್ತಾರೆ, ಇವಳಿಗೆ ಏನಾರು ಮಾಡಿ ಕಳಿಸ್ಬಿಡ್ರಿ ಎಂಬುದಾಗಿ. ಆಗ ಏಸು ಹೇಳ್ತಾರೆ, ಮಕ್ಕಳ ರೊಟ್ಟಿ ಯಾರಿಗಿಲ್ಲ? ನಾಯಿಗಳಿಗಿಲ್ಲ. ಹೇಳ್ರಿ, ಮಕ್ಕಳ ರೊಟ್ಟಿ ಯಾರಿಗಿಲ್ಲ? ಈಗ ನೀವು ಹೇಳ್ರಿ, ಮಕ್ಕಳು ಡ್ಯಾಶು, ಮಕ್ಕಳೆಲ್ಲ ಕೈ ಎತ್ತೊಂದು ಅಲ್ಲೆಲ್ಲ ಹೇಳ್ರಿ. ಮಕ್ಕಳ ರೊಟ್ಟಿ ದೈವಿಕ ಸುಖ. ಆಮೇಲೆ ಏಸ್ವಾಮಿ ಏನಂದ್ರು? ನನ್ನ ಮಕ್ಕಳು ಕೊಡೋದು ನಾಯಿಗೆ ಕೊಡೋದಿಲ್ಲ ಅಂತಂದ್ರು. ಆ ಅಮ್ಮ ಹೇಳಿದ್ರು, ನಿಮ್ಮ ಮಕ್ಕಳು ತಿಂದು ಕೆಳಗೆ ಬೀಳ್ತದೆ, ಅದು ನಾಯಿಗಳು ತಿಂತದಲ್ಲ, ಅಷ್ಟು ಸಿಕ್ಕದ್ರೆ ನನಗೆ ಸಾಕು ಅಂತಂದ್ರು. ಇಮ್ಮಿಡಿಯೇಟ್ ಏಸು ಏನಂದ್ರು ಗೊತ್ತಾ? ಅಮ್ಮ. ಕಾರಣ ಇಸ್ರಾಯೇಲರಲ್ಲಿ ಅಂತ ನಂಬಿಕೆ ಇರಲಿಲ್ಲ. ಇವತ್ತು ನೀತಿವಂತ ಬದುಕೋದು ನಂಬಿಕೆಯಿಂದ. ನಂಬಿಕೆ ಅಂದ್ರೆ ಏನು? ಏಸು ನನಗೇನ್ ಮಾಡಿದ್ದಾರೋ ಅದನ್ನ ನಂಬುತ್ತೇನೆ ಎಂಬುದಾಗಿ. ದಯಮಾಡಿ ಅರ್ಥ ಮಾಡಿಕೊಳ್ಳ್ರಿ. ಕೆಲವರು ಹೀಗೆ ಹೇಳ್ತಾರೆ, ಪಾಸ್ಟ್ರೆ ಯಾವಾಗ್ಲೂ ನಿಮ್ ಪ್ರಾರ್ಥನೆ ನಮ್ಮ ಇಟ್ಕೊಳ್ಳಿ ಅಂತಾರೆ. ಏನು, ಸಾಯೋವರೆಗೂ ನನ್ನ ಕಾಯಿಲೆಲ್ಲೇ ಸಾಯ್ತೀನಿ, ನೀನ್ ನನಗೋಗ ಪ್ರಾರ್ಥನೆ ಮಾಡ್ತಾನೆ ಇರು ಅಂತನ? ಈಗ ನಾನು ಯೇಸುವಿನ ನಾಮದಲ್ಲಿ ವಾಸಿಯಾಗಿದ್ದೇನೆ, ಆತನ ಗಾಯಗಳಿಂದ ನಾನು ಗುಣ ಆಗಿದ್ದೇನೆ. ಆಮೇನ್. ಅದೇ ನಂಬಿಕೆ. ಒಂದು ವಚನ ಓದ್ಕೊಳ್ಳೋಣ. ಕೀರ್ತನೆ 91:9 ವಚನ ಓದ್ಕೊಳ್ಳೋಣ. ಯೆಹೋವನೇ ನನ್ನ ಶರಣನು, ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿಯಲ್ಲ. ಪರಾತ್ಪರನಾಗಿರುವ ಆತನನ್ನು ನಿನ್ನ ಹೃದಯದಲ್ಲಿ ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ಯಲ್ಲ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ನಿನ್ನ ಕೂಡಾರ ಸಮೀಪಕ್ಕೆ ಬಾರದು. ನಾವು ಅರಿಕೆ ಮಾಡೋಣ, ನಂಬಿಕೆಯಿಂದ ಹೇಳ್ತಾನೆ ಇರೋಣ. ಕಾಯಿಲೆ ಬರೋದಿಲ್ಲ ಅಂತ ಹೇಳಿಲ್ರಿ, ಪ್ರತಿಯೊಬ್ಬ ಮನುಷ್ಯನಿಗೆ ಬರ್ತದೆ. ಆದರೆ ನಾವು ಅದನ್ನು ಎದುರಿಸಬೇಕು. ಆಗ ನಮ್ಮನ್ನು ಬಿಟ್ಟು ಹೊರಡೋಗ್ತಾನೆ. ಬೈಬಲ್ ಹೇಳುತ್ತದೆ, ಯಾರನ್ನು ನುಂಗಬೇಕು, ಕಚ್ಚಬೇಕು ಅಲ್ಲ, ನುಂಗಬೇಕು ಅಂದ್ರೆ ಏನ್ ಅರ್ಥ? ಸೈತಾನಿಗೆ ಅಲ್ಲಿಲ್ಲ. ಏಸು ಶಿಲುಬೆ ಮೇಲೆ ಜಜ್ಜಿ ಬಿಟ್ಟಿದ್ದಾರೆ. ಸಿಂಹದ ಹಾಗೆ, ಸಿಂಹ ಅಲ್ಲ, ಸಿಂಹ ತರ ನಾಟಕ ಮಾಡ್ತಾನ್ರಿ ಅವನು. ಯಾರನ್ನು ನುಂಗ್ಬೇಕೋ ಎಂಬ ತಿರುಗಾಡ್ತಿರ್ತಾನ್ರಿ. ಅಂದ್ರೆ ಈ ಸಿಂಹಕ್ಕೆ ಅಲ್ಲಿಲ್ಲ, ಶಿಲುಬೆ ಮೇಲೆ ತಲೆ ಜಜ್ಜಿಬಿಟ್ಟಿದ ಕಾರಣ. ಆದ ಕಾರಣ ನೀವು ಏಮಾರ್ಬೇಡ್ರಿ, ಅವನ್ನ ಎದುರಿಸಲ್ರಿ. ಅವನ್ ಬಿಟ್ಟು ನಡ್ಕೊಂಡು ಹೋಗುದಿಲ್ಲ, ಓಡಿ ಹೋಗ್ಬಿಡ್ತಾನೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಹೇಗೆ ಎದುರಿಸಿ ನಡ್ತೀರಾ? ನಿನ್ ಮನೆಗೆ ಬಂದ ನಾಯಿನ ಕೋಲು ಕಲ್ ತಗೊಂಡು ಎದುರಿಸ್ತೀಯ. ಸೈತಾನಿಗೆ ಕೋಲು ಪರ್ಕೆಲ್ ಹಾಕುದಲ್ರಿ. ಆತನ ವಾಕ್ಯವನ್ನು ಹೇಳಿದಾಗ ಅವನು ಬಾಲ ಬಿಚ್ಕೊಂಡು ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ನಾಯಿನ ಕಲ್ ತಗೊಂಡು ಹೊಡಿಬಹುದು, ಕೋಲ್ ತಗೊಂಡು ಹೊಡಿಬಹುದು. ಸೈತಾನ ವಾಕ್ಯವನ್ನು ಹೇಳಿ ಏಸು ಜಯಿಸಿದ ಹಾಗೆ
ನೀವು ಕೂಡ ವಾಕ್ಯವನ್ನು ಹೇಳಿ ಜಯಿಸ್ರಿ. ಪ್ರೈಸ್ ಗಾಡ್. ಮತ್ತು ನಾಲ್ಕನೇದಾಗಿ ನಾವು ನೋಡ್ತೀವ್ರಿ, ಈ ಪ್ರಪಂಚದಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಸಮಾಧಾನ. ಇವತ್ತೆಷ್ಟೋ ಸೆಲೆಬ್ರಿಟಿಗಳಿದ್ದಾರೆ, ಕೋಟ್ಯಾಧಿಪತಿಗಳಿದ್ದಾರೆ, ಹಣ ಇದೆ. ಒಂದು ವೇಳೆ ಅವ್ರ ಹತ್ರ ಅವ್ರಿಗೆ ಇರೋ ಹಣದ ಮೂಲಕವಾಗಿ ಒಳ್ಳೆ ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ತನ್ನ ಆರೋಗ್ಯ ಕೂಡ ಕಾಪಾಡ್ಕೊಂಡ್ಬಿಡ್ತಾರೆ. ಆದ್ರೆ ನಾನು ಹೇಳ್ತೀನಿ, ಸಮಾಧಾನವನ್ನು ಯಾವನು ಕಾಸು ಕೊಟ್ಟು ತಗೊಳಕ್ ಆಗುದಲ್ರಿ. ಈ ಪ್ರಪಂಚದಲ್ಲಿ ದೇವ್ರು ಕೊಡತಕ್ಕಂಥ ಸಮಾಧಾನ ಇದೆಯಲ್ಲ, ಈ ಜಗತ್ತಲ್ಲಿ ಯಾರ ಹತ್ರನೂ ಇರೋದಲ್ರಿ. ದೇವರು ನಂಬಿದ ನಮಗೆ ದೇವರು ವಾಗ್ದಾನ ಮಾಡಿದ್ದಾನೆ. 14:27 ವಚನ ಯೋಹಾನ್ ಬರೆದ ಸುವಾರ್ತೆಯಲ್ಲಿ, ಲೋಕ ಕೊಡುವ ಸಮಾಧಾನವಲ್ಲ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು, ನನ್ನಲ್ಲಿರತಕ್ಕಂಥ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ. ನೋಡ್ರಿ, ಯೇಸು ಸ್ವಾಮಿ ಸಮಾಧಾನವನ್ನ ಆತನು ಯೆರೂಸಲೇಮಿನಲ್ಲಿ ಬಿಟ್ಟು ಹೋಗಿಲ್ರಿ. ಆತನ ಎಲ್ಲಿ ಬಿಟ್ಟು ಹೋಗಿದ್ದಾರೆ? ಆತನ ನಂಬಿದಂತ ನಮ್ಮ ಹೃದಯದಲ್ಲಿ ಸಮಾಧಾನ ಬಿಟ್ಟು ಹೋಗಿದ್ದಾರೆ. ಹಲ್ಲೆಲೂಯಾ. ಸಮಾಧಾನ ಎಲ್ಲಿದೆ ರೀ? ನಮ್ಮ ಹೃದಯದಲ್ಲಿ ಬಿಟ್ಟು ಹೋಗಿದ್ದಾರೆ. ಯಾವತ್ತು ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಸ್ಯಾರಿ ಎಲ್ಲ ಹಾಕಿರ್ತಾರೆ ನೋಡ್ರಿ, ಹಂಗೆ ಏಸು ತಗೊಂಡ್ರೆ ಇದೆಲ್ಲ ಫ್ರೀ. ಆಮೇಲೆ ಸಮಾಧಾನವನ್ನ ಸ್ವಲ್ಪ ಮೇಲಿಂದ ಕೊಡ್ತಿದ್ದೀನಿ ಅಂತ ಹೇಳಿಲ್ಲ ರೀ. ಹೆಚ್ಚು ಪ್ರಾರ್ಥನೆ ಮಾಡು, ಜಾಸ್ತಿ ಕೊಡ್ತೀನಿ, ಕಡಿಮೆ ಕೊಡ್ತೀನಿ ಅಂತ ಹೇಳಿಲ್ಲ. ನಿನಗೆ ಯೇಸುನ ಅಂಗೀಕಾರ ಮಾಡಿಕೊಂಡ ಅದೇ ದಿನದಲ್ಲಿ ತನ್ನ ಸಮಾಧಾನವನ್ನ ನಿಮಗೆ ಬಿಟ್ಟು ಹೋಗಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಸಮಾಧಾನ ಗೊತ್ತಾಗ್ಬೇಕಾ ನಿಮಗೆ? ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 13ನೇ ವಚನ ಓದ್ಕೊಳ್ಳೋಣ. 12, 13 ಓದ್ಕೊಳ್ಳೋಣ. 10ನೇ ಅಧ್ಯಾಯ 12, 13. ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ನೋಡ್ರಿ, ಎಲ್ಲ ಗಮನ ಕೇಳ್ರಿ. ನೀವು ಯಾರಾದ್ರೂ ಮನೆಗೆ ಹೋಗ್ತೀರಿ, ಆ ಮನೆ ಒಳಗೆ ಹೋಗುವಾಗ ಶುಭವಾಗಲಿ, ಸಮಾಧಾನ ಆಗ್ಲಿ ಅಂತ ಹೇಳ್ರಿ. ಆ ಮನೆಯವರು ಯೋಗ್ಯರಾದ್ರೆ ನಿಮ್ಮ ಆಶೀರ್ವಾದವು, ಯಾರ ಆಶೀರ್ವಾದ? ಬಾಯ್ದು ಬಿಟ್ಟು ಹೇಳ್ರಿ, ಯಾವ ಆಶೀರ್ವಾದ? ದೇವರ ಆಶೀರ್ವಾದವ, ನಿಮ್ಮ ಆಶೀರ್ವಾದವ? ಜೋರಾಗಿ ಹೇಳ್ರಿ, ಯಾರ್ದ್ರಿ? ಬೈಬಲ್ ಏನ್ ಹೇಳ್ತದೆ? ಅದಕ್ಕೆ ಸಿವಿ ಕೊಟ್ಟು ಕೇಳಬೇಕು. ಸಭೆಗೆ ಹೇಳೋದನ್ನ ಕಿವಿ ಉಳವನ್ನ ಕೇಳಿ ಅಂತ 7 ಸಭೆಗೆ ಒಂದೇ ಮಾತನ್ನ ಹೇಳಿದ್ರು. ಯಾಕೆ? ದೇವ್ರದ್ದು ಬಿಟ್ಬಿಟ್ಟು ಅಲ್ಲಿ ಹೋಗಿ ಬಿತ್ತೆ ಬಿಡ್ತಾರೆ. ದೇವ್ರದಲ್ರಿ. ಬೈಬಲ್ ಹೇಳ್ತದೆ ಆಶೀರ್ವಾದವು. ಯಾರ ಆಶೀರ್ವಾದಮ್ಮ? ಜೋರಾಗಿ ಹೇಳ್ರಮ್ಮ, ಅಣ್ಣ ಜೋರಾಗಿ ಹೇಳೋಣ. ಯಾರ ಆಶೀರ್ವಾದ? ನಿಮ್ಮ ಆಶೀರ್ವಾದ, ನಿಮ್ಮ ಸಮಾಧಾನ. ಯಾಕಂದ್ರೆ ನೀನ್ ಯಾವತ್ತು ಯೇಸು ಅಂಗೀಕಾರ ಮಾಡಿಕೊಂಡು ಆತನು ಪರಿಪೂರ್ಣವಾದ ಸಮಾಧಾನವನ್ನೇ ಬಿಟ್ಟು ಖಾಲಿಯಾಗಿ ಹೋಗ್ಬಿಟ್ಟಿದ್ದಾರೆ ಯೇಸು. ಆತನ ಪರಲೋಕದಲ್ಲಿ ಸಮಾಧಾನ ಅವಶ್ಯಕತೆ ಇಲ್ಲ, ಅದಕ್ಕೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು. ಹಲ್ಲೆಲೂಯಾ. ಅರ್ಥ ಆಯ್ತ್ರಿ? ಫುಲ್ಲಾಗಿ ಬಂದ್ರು, ಇಲ್ಲೇ ಬಿಟ್ರು, ಆತನು ಹೋಗ್ಬಿಟ್ರು. ಈಗ ಸಮಾಧಾನ ಎಲ್ಲಿದೆ? ನಿಮ್ಮ ಹೃದಯಗಳೆಲ್ಲ ಐತೆ. ಅದಕ್ಕೆ ಯಾರಾದ್ರೂ ಮನೆಗೆ ಹೋದಾಗ ಅವರಿಗೆ ಶುಭ ಉಂಟಾಗ್ಲಿ ಅಂತ ಹೇಳ್ರಿ, ಸಮಾಧಾನ ಆಗ್ಲಿ ಅಂತ ಹೇಳ್ರಿ. ಆ ಮನೆಯವರು ಯೋಗ್ಯರಾಗಿದ್ರೆ ನೀವು ಹೇಳಿದ ಸಮಾಧಾನ ಉಳ್ಕೋತದ್ರಿ. ಇಲ್ಲದಿದ್ರೆ ವಾಪಸ್ ಎಲ್ಲಿಗೆ ಬರ್ತದೆ? ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ, ನಿಮಗೆ ವಾಪಸ್ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಅಲ್ಲಿಂದ ಬರೋದಿಲ್ಲ, ಅಲ್ಲಿಗೆ ಹೋಗೋದಿಲ್ಲ, ಇಲ್ಲಿಂದ ಹೋಗ್ತದೆ, ಇಲ್ಲಿಗೆ ಬಂದ್ಬಿಡ್ತದೆ. ಬೇಡ. ಆಮೇಲೆ ನಾವು ಸೇವೆ ಮಾಡೋರು ಎಷ್ಟು ಹಳ್ಳಿಗಳಿಗೆ ಹೋಗ್ತೀವಿ, ಎಷ್ಟು ಮನೆಗೆ ಹೋಗ್ತೀವಿ, ಸಮಾಧಾನ ಕೊಡ್ತಾರೆ. ನಾನು 36 ವರ್ಷದಿಂದ ಎಷ್ಟು ಲಕ್ಷ ಜನರಿಗೆ ಕೊಡ್ತಾ ಇದ್ರು ಕೂಡ ಖಾಲಿ ಆಗಿಲ್ರಿ. ಇದು ಬೋರ್ವೆಲ್ ಅಲ್ಲ, ಬೇಸಿಗೆ ಕಾಲ ಖಾಲಿ ಆಗೋದಕ್ಕೆ ಕೊಡ್ತಾ 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 ಇನ್ನೂ ಬರ್ತಾನೆ ಇರ್ತದೆ. ಆಮೇಲೆ ಕೆಲವೊಮ್ಮೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು, ಸರ್ 2 ಕೋಟಿ ಬೇಕು, ನಮ್ದು ದುಡ್ಡಿದೆ ಕೊಡಿ ಅಂದ್ರೆ, ಸರ್ 1 ವಾರ ಮುಂಚೆ ಇಡಬೇಕು, ಯಾಕಂದ್ರೆ ರಿಸರ್ವ್ ಬ್ಯಾಂಕ್ ಇಂದ ಬರಬೇಕು ಅಂತಾನೆ. ಆದ್ರೆ ನೀನು 2 ಕೋಟಿ ಜನರಿಗಲ್ಲ, ಭಾರತದಲ್ಲಿರೋ 100 ಕೋಟಿ ಜನರು ಕೂಡ ಸಮಾಧಾನ ಹೇಳೋದಕ್ಕೆ ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಖಾಲಿ ಆಗೋದಿಲ್ಲ. ಪರಲೋಕದಿಂದ ಬರೋದಲ್ರಿ, ಎಲ್ಲ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಆತನ ಬಂದು ಇಲ್ಲಿ ಹುಟ್ಟಿದಾಗ್ಲೇ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ರು. ಆತನ ಗಾಯಗಳಿಂದ ವಾಸಿಯಾಗಿದೆ, ಪಾಪ ಕ್ಷಮನೆ ಮತ್ತು ಸಮಾಧಾನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆತನ ತಗೊಂಡು ಹೋಗಿಲ್ಲ. ದೇವರ ಎಪ್ಪಳಪ್ಪ ಸಮಾಡ ಇರ್ತಾವೋ ಅಂತ ಕೈ ಎತ್ತಬೇಡ್ರಿ. ಅಲ್ಲಿಲ್ಲ, ಇಲ್ಲಿದೆ, ನಿನ್ ಹೃದಯದಲ್ಲಿ ಐತೆ. ಜ್ಞಾನೋಕ್ತಿಗಳು ಹೇಳ್ತದೆ, ನೀತಿವಂತನ ತಲೆ ಆಶೀರ್ವಾದಲ್ಲೈತೆ, ಪರಲೋಕದಲ್ಲಿಲ್ಲ, ನಿನ್ ತಲೆ ಮೇಲೆ ಐತೆ. ಆಮೇಲೆ ಸರಿ, 4ನೇದಾಗಿ ನಾವು ನೋಡ್ಕೊಳ್ಳೋ ಸಮಯ ಇಲ್ಲ, ಅದಕ್ಕಾಗಿ ನಾನು ಹಾಗೆ ಹೇಳ್ಕೊಂಡು ಹೋಗ್ತೀನಿ.
ಐದನೇದಾಗಿ ನಾವು ನೋಡ್ತೇವೆ 2 ಕೊರಿಂಥ್ಯ 8ನೇ ಅಧ್ಯಾಯ 9ನೇ ವಚನ ಓದ್ಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಗೊತ್ತಾಗಿದೆ, ಗೊತ್ತಾಗ್ಬೇಕಾ? ಗೊತ್ತಾಗಿದೆ ಅಂತ ಹೇಳಲ್ಲ, ಒಂದು ಅಲ್ಲೆಲ್ಲೂ ಹೇಳ್ಕೊಡೆ ನೋಡೋಣ. ಈಗ ನೋಡೋಣ ಗೊತ್ತಾಗಿದೆ ಇಲ್ಲ ಅಂತ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ, ಯೇಸು ಬಡತನದಲ್ಲಿ ಸೇರಿದ್ದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು. ಏನಾಗಬೇಕೆಂದು? ಜೋರಾಗಿ ಹೇಳ್ರಿ, ಏನಾಗಬೇಕೆಂದು? ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ. ಯಾರಿಗೋಸ್ಕರ? ಹೇಳಿ ಹೇಳಿ, ತಲೆ ಹೇಳಿ ಹೇಳಿ. ನನಗೋಸ್ಕರ ಬಡವನಾದನು. ಹಲ್ಲೆಲೂಯ. ಅರ್ಥ ಆಗಿಲ್ಲ? ತೆಲುಗಲ್ಲಿ ಓದ್ಬೇಕಾ? ಬೈಬಲ್ ಹೇಳ್ತದೆ, ದೇವರ ಕೃಪೆ ಗೊತ್ತಾಗಿದೆಯಲ್ಲ, ಆತನ ಇಡೀ ಜಗತ್ತನ್ನು ಸೃಷ್ಟಿಕರ್ತನಾಗಿದ್ದ. ಇಡೀ ಪ್ರಪಂಚ ಉಂಟು ಮಾಡಿದ್ದು ಆತನಿಂದಲೇ. ಉಂಟಾದದ್ದು ಆತನಲ್ಲಿ ಒಂದಾದ್ರೂ ಉಂಟಾಗಿಲ್ಲ. ಅಂತ ಐಶ್ವರ್ಯವಂತನಾಗಿದ್ದ ಆತನು ಈ ಭೂಮಿಗೆ ಬಂದಾಗ ಹುಟ್ಟೋದಕ್ಕೆ ಜಾಗ ಇಲ್ಲ. ಬೀದಿ ಮೇಲೆಲ್ಲ ಸೈಡಲ್ಲಿ ಉಟ್ಬಿಟ್ರು, ತಕೊಂಡೋಗಿ ಗೋದ್ಲೆಲ್ಲ ಹಾಕ್ಬಿಟ್ರು. ಅಲ್ಲಿಂದ ತಿರ್ಗಾ ಯೇಸು ಕ್ರಿಸ್ತನಿಗೆ 8ನೇ ದಿನದಲ್ಲಿ ಶುದ್ಧೀಕರಣ ಮಾಡಬೇಕು. ಅಲ್ಲಿ ಓತನ ಓರಿ ತಗೊಂಡೋಗಿಲ್ಲ, ಪಾರಿವಾಳ, ಅಲ್ಲೂ ಬಡತನ. ಸರಿ, ಒಂದು ಸತಿ ಯೇಸು ಸ್ವಾಮಿ ಯಾವುದೋ ಒಂದು ಊರಿಗೆ ಹೋಗ್ಬೇಕಾಯ್ತು. ಪಾಕೆಟಲ್ಲಿ ಕೈ ಬಿಟ್ರೆ ಕಾಸಿಲ್ಲ, 1 ರೂಪಾಯಿ. ನೀನಾಗಿದ್ರೆ ಯೋಚನೆ ಮಾಡ್ರಿ, 1 ರೂಪಾಯಿ ಇಲ್ಲ. ಆಗ ಪೇತ್ರು ಕೇಳಿದ್ರು, ನನ್ನ ಹತ್ರ ಕೊಡಿಲ್ಲ ಸ್ವಾಮಿ, ಒಂದು ಮೀನ್ ಹಿಡಿಯಪ್ಪ ಅಂದ್ರು. ಆ ಮೀನ್ ಬಾಯಲ್ಲಿದ್ದು ನಾನೇ ಕಟ್ಬಿಟ್ಟು ಹೋದ್ರು. 5,000 ಜನ ಈ ತರ ಕೂಟ ಇಟ್ಬಿಟ್ರು. ಕೂಟ ಇಟ್ಮೇಲೆ ಊಟಕ್ಕೆ ಏನಾರು ಇದೆಯಾ? ಇಲ್ಲ ಸ್ವಾಮಿ ಅಂದ್ರು. 5 ರೊಟ್ಟಿ 2 ಮೀನಲ್ಲ ಪಾಕೆಟ್ ಅಲ್ಲಿ ಬ್ಯಾಂಕಲ್ಲಿ ಇಟ್ಕೊಂಡಿರ್ಲಿಲ್ಲ ಸ್ವಾಮಿ. ಎಲ್ಲ ದರಿದ್ರನಾದ ಆತನು ಈ ಭೂಮಿ ಮೇಲೆ ಇದ್ದಂತ ಸಮಯದಲ್ಲಿ ಶಿಷ್ಯರು ಹೇಳಿದ್ರು, ಕೆಲವರು, ನಾನು ನಿಮ್ ಜೊತೆಲಿ ಬರ್ತೀವಿ, ನೀವ್ ಎಲ್ಲಿದ್ಯಾ? ಆಗ ಏಸು ಹೇಳಿದ್ರು, ಮನುಷ್ಯ ಕುಮಾರನಿಗೆ ತಲೆ ಚಾಚಕ್ಕೆ ಕೂಡ ಜಾಗ ಇಲ್ಲ. ಆಮೇಲೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣ ಹೊಂದೋಕೆ ಮುಂಚೆ ಆತನ ಮೇಲಿದ್ದ ಬಟ್ಟೆ ಕೂಡ ಒಂದೇ ಬಟ್ಟೆ, ಅದನ್ನು ತಗೊಂಡ್ಬಿಟ್ರು. ಸರಿ, ಸತ್ತೋಗ್ಬಿಟ್ರು. ತಗೊಂಡೋಗಿ ಊತಾಕುವ ಅಂದ್ರೆ ಆ ಮನುಷ್ಯನಿಗೆ ಸಮಾಧಿ ಕೂಡ ಇಲ್ಲ. ಬೇರೊಬ್ಬನ ಸಮಾಧಿಯಲ್ಲಿ ತಗೊಂಡೋಗಿಟ್ರು. ಯಾರಿಗೋಸ್ಕರ? ಹೇಳಿ ಹೇಳಿ, ಯಾರಿಗೋಸ್ಕರ? ಹೇಳಿ, ಬಾಯಿ ತೆಗೆದು, ನನಗೋಸ್ಕರ ಹೇಳ್ರಿ. ಇನ್ನು ನಾನು ದರಿದ್ರನಲ್ಲ, ಆತನ ಐಶ್ವರ್ಯವಂತನಾಗಿದ್ರು ನನಗೋಸ್ಕರ ದರಿದ್ರದಲ್ಲಿ ಸೇರಿದ, ಆದ ಕಾರಣ ನಾನು ಐಶ್ವರ್ಯವಂತನಾಗಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀತಿವಂತನು ಭಕ್ತಿಯಿಂದ ಬದುಕೋದಿಲ್ಲ, ನಂಬಿಕೆಯಿಂದ ಬದುಕುವನಾಗಿದ್ದಾನೆ. ಏಸು ನನಗಾಗಿ ಮಾಡಿದ್ರು ಅಂತ ನೀ ಎಲ್ಲಿವರೆಗೂ ನಂಬ್ತೀಯೋ ಅಲ್ಲಿ ಡೂಪ್ಲಿಕೇಟ್ ಕ್ರಿಸ್ಮಸ್ ಮಾತ್ರ ಮಾಡಬೇಕು. ಬೇಲೆ ಬಟ್ಟೆ ಹಾಕೊಂಡು ಸುಮ್ಮನೆ ಸ್ಟೈಲ್ ಮಾಡ್ಕೊಂಡು ಒಳಗಡೆ ಎಲ್ಲ ಇಟ್ಕೊಂಡು. ಒರಿಜಿನಲ್ ಕ್ರಿಸ್ಮಸ್ ಏನು ಗೊತ್ತಾ? ಒಳಗೆ ನಂಬಿಕೆಯಿಂದ ಯೇಸುವಿನ ನಾಮದಲ್ಲಿ ಆಚರಣೆ ಮಾಡ್ತೀವಿ, ಮತ್ತೊಬ್ಬರನ್ನು ಕೂಡ ಆಚರಣೆ ನಡೆಸತಕ್ಕಂಥವರಾಗಿರ್ತೀವಿ. ಹಲ್ಲೆಲೂಯಾ, ರೈಟ್. ಈಗ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ನಮಗೋಸ್ಕರ ದರಿದ್ರದಲ್ಲಿ ಸೇರ್ಬಿಟ್ರು. ಈಗ ನಾವೆಲ್ಲರೂ ಐಶ್ವರ್ಯವಂತರಾಗಿರೋದಕ್ಕಾಗಿ ನಾವು ಹೋಗುವಾಗಲೂ ಆಶೀರ್ವಾದವಾಗಿರ್ತೀವಿ, ಬರುವಾಗಲೂ ಆಶೀರ್ವಾದ. ಹಳ್ಳಿಯಲ್ಲೂ ಆಶೀರ್ವಾದ, ಡೆಲ್ಲಿಯಲ್ಲೂ ಆಶೀರ್ವಾದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ರೈಟ್. ಮತ್ತೆ ನಿತ್ಯ ಜೀವವನ್ನು ಪಾಲಿಸುವ ಹಾಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಬಂದನು. ಬೈಬಲ್ ಹೇಳುತ್ತದೆ, ಆತನ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇತ್ತು, ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತನ ನಂಬುವವರು ಒಬ್ಬರು ಕೂಡ ನಾಶವಾಗುವುದಿಲ್ಲ. ಯಾರೆಲ್ಲ ನಂಬ್ತೀರಿ ನೀವು ನಾಶವಾಗುವುದಿಲ್ಲ, ಈಗಾಗಲೇ ನಿತ್ಯ ಜೀವ ನಿಮಗೆ ಕೊಟ್ಬಿಟ್ರು. ಒಬ್ಬನು ಕ್ರಿಸ್ತನಲ್ಲಿದ್ದ ಸತ್ರೆ ಅವನು ಸಾಯಿಲ್ಲ, ಅವನು ಕ್ರಿಸ್ತನೊಂದಿಗೆ ಇರುವಾತನಾಗಿದ್ದಾನೆ, ಅವನು ನಿದ್ರೆಯಲ್ಲಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅಪೊಸ್ತಲನಾದ ಪೌಲನು 1 ಕೊರಿಂಥ್ಯ 15 ಹೇಳ್ತಾನೆ, ಹೇ ಮರಣವೇ ನಿನ್ನ ಜಯವೆಲ್ಲಿ, ಹೇ ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲಿ ಎಂಬುದಾಗಿ ಸವಾಲ್ ಬಿಡತಕ್ಕಂಥವನಾಗಿದ್ದಾನೆ. ಕಾರಣ, ನಾನು ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ದೇವರ ಸಭೆ, ಮರಣಕ್ಕೆ ನಿನ್ ಮೇಲೆ ಅಧಿಕಾರ ಇಲ್ಲ, ಮರಣಕ್ಕೆ ನಿನ್ ಮೇಲೆ ಅಧಿಕಾರ ಇಲ್ಲ. ಹೇಳ್ರಿ ಬಾಯಿ ತೆಗೆದು, ಮರಣಕ್ಕೆ ನನ್ನ ಮೇಲೆ ಇಲ್ಲ ಅಧಿಕಾರ ಇಲ್ಲ. ಕಾರಣ, ನಾನು ಸತ್ರು ಬದುಕಿದ್ರು ಕ್ರಿಸ್ತನೊಂದಿಗಿರುವಾತನಾಗಿದ್ದೇನೆ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾನ್ ಇದ್ರೆ ನಿಮಗೆ ಲಾಭ, ನಾನ್ ಸತ್ರೆ ನನಗೆ ಲಾಭ. ಏನ್ ಮಾಡಿದ್ರು ತಗೊಂಡು ಅಲ್ಲೋಕ ದೇವರೊಂದಿಗೆ ಇರ್ತೇನೆ.
ಒಬ್ಬ ಗಂಡ ಸತ್ತರೆ ಹೆಂಡತಿ ವಿಧವೆ ಆಗ್ತಾಳೆ. ಹೆಂಡತಿ ಸತ್ತರೆ ಗಂಡ ವಿಡೋ ಆಗ್ತಾರೆ, ಬೇರೊಂದು ಮದುವೆ ಕೂಡ ಮಾಡ್ಬೋದು. ಆದರೆ ನೀನು ನಾನು ಸತ್ರು ಬದುಕಿದ್ರು ಕ್ರಿಸ್ತನೊಂದಿಗೆ ಇರುವಂತವರಾಗಿದ್ದೇವೆ. ನಮ್ಮನ್ನು ಯಾವುದು ಅಗ್ಲಿಸಕ್ ಆಗೋದೇ ಇಲ್ಲ. ಆಮೇನ್. ಯಾಕೋ ಎಲ್ಲ ಒಂಥರ ನೋಡ್ತಿದ್ದೀರಿ ನೀವು. ಏನ್ ನೋಡಿದ್ರು ಏನ್ ಮಾಡ್ಬಿಡಲ್ಲ. ನಾನು ಸತ್ಯ ಹೇಳದೆ ಅಲ್ಲೆಲ್ಲ ಹೇಳಿ ಮುಗಿಸ್ತೇನೆ ನೋಡ್ರಿ. ಎಬೇಸರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ಓದ್ಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಎಲ್ಲ ಗಮನ ಕೇಳ್ರಮ್ಮ, ಅಯ್ಯ ಕೇಳ್ರಿಯ, ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಅನುಗ್ರಹಿಸಿದ್ದಾನ ಎಲ್ಲ ಹೇಳ್ಬೇಕು. ಅನುಗ್ರಹಿಸಿದ್ದಾನ. ಆಶೀರ್ವಾದ ಮಾಡಪ್ಪ, ಸ್ವಲ್ಪ ಭಿಕ್ಷೆ ಮಾಡಪ್ಪ ಅಂತ ಈಗೆಲ್ಲ ಇಟ್ಕೋಬಾರ್ದು. ನಾವು ಭಿಕ್ಷಕರಲ್ಲ, ಮಕ್ಕಳಾಗಿದ್ದೇವೆ. ಆಮೇಲೆ ಮಕ್ಕಳಾದ್ಮೇಲೆ ಎಲ್ಲ ಆಶೀರ್ವಾದಕ್ಕೆ ಬಾಧ್ಯವಾಗಿದ್ದೇವೆ. ಬೈಬಲ್ ಹೇಳ್ತದೆ, ಪರಲೋಕ ದೊಡ್ಡದ ಭೂಲೋಕ ದೊಡ್ಡದ್ರಿ. ಪರಲೋಕ ದೊಡ್ಡದು. ಒಬ್ಬೊಬ್ರು ಹೇಳ್ದು ನೋಡ್ರಿ, ಮಿಕ್ಕದಲ್ಲಿ ಸುಮ್ಮನೆ ಕಾಯ್ದಾಕುದವ್ರು ಬಿಟ್ರಿ ಜಲ್ದಿ ಊಟಕ್ಕೆ ಹೋಗ್ಬೇಕು ನಾವು ಅಂತ. ಪರಲೋಕ ದೊಡ್ಡದ ಭೂಲೋಕ ದೊಡ್ಡದ? ಪರಲೋಕ ದೊಡ್ಡದು. ಬೈಬಲ್ ಹೇಳ್ತದೆ, ಪರಲೋಕದಲ್ಲಿರುವ ಸಕಲ ಆತ್ಮೀಯವಾದ ವರಗಳಿಂದ ದೇವರು ತನ್ನ ಸಭೆಯನ್ನು ಆಶೀರ್ವದಿಸಿದ್ದಾರ. ಕೈ ಎತ್ತಿ ಒಂದು ಹೇಳ್ರಿ, ಆಮೇನ್. ಆಶೀರ್ವದಿಸಿದ್ದಾರೆ. ನೋಡ್ರಿ, ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಒಬ್ಬ ರಾಜನಾಗಿರುವವನು ಯಾಜಕನಾಗಿರಂಗಿಲ್ಲ, ಯಾಜಕನಾಗಿರುವವನು ರಾಜನಾಗಿರ್ಲಿಲ್ಲ. ಒಬ್ಬ ಪ್ರವಾದಿ ಒಬ್ಬ ಇರ್ತಾನೆ. ಇವರು ಕೂಡ ಅಭಿಷೇಕ ಬಂದ್ಬಿಡ್ತಿತ್ತು, ಹೋಗ್ಬಿಡ್ತಿತ್ತು. ಯೂದಾ ಗೋತ್ರದಿಂದ ಬರುವವರೇ ರಾಜ, ಲೇವಿ ಗೋತ್ರದಿಂದ ಬಂದವರೇ ಅವನ ಹೆಸರು ಆರೋನ್ ವಂಶದಲ್ಲಿ ಬರುವವರೇ ಯಾಜಕರಾಗಿರ್ಬೇಕು. ಆದ್ರೆ ಈ ಜಾತಿಗೆಲ್ಲ ಜಮಾತಿಗೆಲ್ಲ ನಮ್ಮನ್ನು ದೇವರು ಯಾಜಕರನ್ನಾಗಿ, ರಾಜರನ್ನಾಗಿ, ಪ್ರವಾದಿಗಳಾಗಿ ಅಭಿಷೇಕ ಮಾಡ್ತಿದ್ದಾರೆ. ನಮ್ಮನ್ನ ಯಾವ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಯಾವನಿಗಿರ್ಲಿಲ್ಲ ಆಶೀರ್ವಾದ, ಅಂತ ಆಶೀರ್ವಾದ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಅಭಿಷೇಕ ಬರ್ತಿತ್ತು ಹೋಗ್ಬಿಡ್ತಿತ್ತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಆತ ನಮ್ಮ ಹೃದಯಗಳಲ್ಲಿ ವಾಸವಾಗಿದ್ದಾರೆ. ನೀವೇ ದೇವರ ಆಲಯ, ದೇವರ ಆತ್ಮ ನಿಮ್ಮಲ್ಲಿ ವಾಸವಾಗಿದ್ದಾಗ ಗೊತ್ತಿಲ್ವೋ? ಬರೋದು ಹೋಗೋದಿಲ್ಲ, ಒಳಗೆ ಒಂದು ವಾಸ ಮಾಡಿಬಿಟ್ಟಿದ್ದಾರೆ ಪರ್ಮನೆಂಟ್. ಮನುಷ್ಯನ ಕೈಯಲ್ಲಿ ಮಾಡಿದ ಮಂಜುಷ ಪೆಟ್ಟಿ ತಕೊಂಡು ಹೋದ್ರೆ ಯುದ್ಧ ಜಯ, ಸಮುದ್ರ ಓಪನ್ ಆಗ್ತಿತ್ತು. ಈಗ ಒರಿಜಿನಲ್ ಮಂಜುಷ ಪೆಟ್ಟಿ ನಾವುಗಳೇ ಓಡಾಡತಕ್ಕಂಥವರಾಗಿದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಬೈಬಲ್ ಹೇಳ್ತದೆ 1 ಕೊರಿಂಥಿ 12ನೇ ಅಧ್ಯಾಯ 7ನೇ ವಚನದಲ್ಲಿ, ಪ್ರತಿಯೊಬ್ಬನಲ್ಲಿ ತೋರಿ ಬರುವ ಆತ್ಮನ ವರಗಳು. ಪ್ರತಿಯೊಬ್ಬರಲ್ಲಿ ವರಗಳಿದೆ. ಓಲ್ಡ್ ಟೆಸ್ಟಮೆಂಟ್ ಹಂಗಿಲ್ಲ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಯೇಸು ಕ್ರಿಸ್ತನ ಮೂಲಕ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ಆತ್ಮನ ವರಗಳು. 8, 9, 10 ವಚನ ಹೇಳ್ತದೆ, ಒಬ್ಬನಿಗೆ ಈ ವರವು, ಮತ್ತೊಬ್ಬನಿಗೆ ಈ ವರವು, ಮತ್ತೊಬ್ಬನಿಗೆ ಈ ವರವು, ಇನ್ನೊಬ್ಬನಿಗೆ ಇರುವ ಈ ಎಲ್ಲಾ ವರಗಳನ್ನು 11ನೇ ವಚನ ಹೇಳ್ತದೆ, ದೇವರು ತನ್ನ ಇಷ್ಟಕ್ಕೆ ಬಂದ ಹಾಗೆ ಹಂಚಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಅಭಿಷೇಕಕ್ಕಾಗಿ ಜನ ಎದುರು ನೋಡ್ತಿದ್ರು, ಯಾರೋ ಒಬ್ಬರ ಮೇಲೆ ಬರ್ತಿತ್ತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಆತನು ಎಲ್ಲರಿಗೂ ತನ್ನ ಅಭಿಷೇಕ ಕೊಟ್ಟಿದ್ದಾರೆ. ಆತನು ಹೇಳ್ತಾನೆ, ದಾಹವಾಗಿರುವವನು ನನ್ನ ಬಳಿಗೆ ಬರಲಿ, ನಾನು ಕೊಡುವುದನ್ನ ಕುಡಿಯಲಿ. ನನ್ನನ್ನು ನಂಬುವವನ ತಲೆ ಮೇಲಲ್ಲ, ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಬರುವುದು. 7 ನದಿಗಳೈತ್ರಿ ಪ್ರತಿಯೊಬ್ಬ ವಿಶ್ವಾಸದಲ್ಲಿ. 7 ಅಂದ್ರೆ ಪರಿಪೂರ್ಣವಾದ ಅಭಿಷೇಕವನ್ನ ದೇವರು ನಮಗೆ ದಯಪಾಲಿಸಿದ್ದಾರೆ. ನಾವು ಯಾರು ಕೊರತೆ ಉಳ್ಳವರಲ್ರಿ. ಇದು ಒರಿಜಿನಲ್ ಕ್ರಿಸ್ಮಸ್ ಆಚರಣೆ ಮಾಡೋದು. ವರ್ಷಕ್ಕೊಂದ್ಸತಿ ಬಟ್ಟೆ ಹಾಕ್ಬಿಟ್ಟು ಸೆಂಟ್ ಹಾಕಬಿಟ್ಟು ಬಿರಿಯಾನಿ ತಿನ್ಬಿಡೋದಲ್ರಿ ಕ್ರಿಸ್ಮಸ್. ಪ್ರತಿ ದಿನ ಆಚರಣೆ ಮಾಡಬೇಕು ಕ್ರಿಸ್ಮಸ್. ಅಕ್ಕಪಕ್ಕದಲ್ಲಿರೋ ಕೇಳ್ಬೇಕು, ಏನ್ರಿ ನಡೀತೈತೆ ಅಂತೇಳಿ. ನಾವು ಇರೋ ಜಾಗದಲ್ಲಿ ನಾನು 27 ಸತಿ ಮೇಲೆ ಏಟ್ ತಿಂದಿದ್ದೀನಿ. RSS, BJP, ಬಜರಂಗ ದಳ ಹತ್ರ. ಅದ್ರಲ್ಲಿ ನಮ್ಮ ಚರ್ಚೆ ಎದುರುಗಡೆ ಒಬ್ಬ ಸ್ಕೂಲ್ ಇದ್ದ, ಅವನ ಪಕ್ಕ RSS ಲೀಡರ್. ಅವನು ಕಿವಿ ಹಿಡಿದು ಹೊಡೆದಿದ್ದ ನನ್ನ. ಅವ್ರದ್ದು ಸ್ಕೂಲ್ ಗ್ರೌಂಡೇ ತಗೊಂಡಿದ್ದೀನಿ. ಕೆಟ್ಟ ಮಾತಲ್ಲಿ ಬೈಯೋನು, ಹೊಡೆದಿದ್ದಾನೆ, ಎಲ್ಲ ಮಾಡಿದ್ದಾನೆ. ಅವನು ನೋಡಿ ಈಗ ಅವನು ಗೊತ್ತಾಯ್ತು, ಇವರ ದೇವರು ನಿಜವಾದ ದೇವರು.
ಇವರ ದೇವರೇ ನಿಜವಾದ. ಯಾವ ಮರ ಕಟ್ಟಿ ಹಾಕಿ ಹೊಡೆದ್ರು ಆ ಮರದಲ್ಲಿರೋ 45 ಜನ ರಕ್ಷಣೆ ಹೊಂದಿ ಇವತ್ತು ಸಭೆಯಲ್ಲಿ ಇವ್ರ ದೇವರೇ ನಿಜವಾದ ದೇವರು. ಯಾಕೆ? ಲೋಕದಲ್ಲಿಗಿಂತ ನಮ್ಮ ಮೇಲಿರುವ ದೇವರು ದೊಡ್ಡವ್ರೇ. ನಮ್ಮ ಒಳಗಿರುವ ದೊಡ್ಡವನಾಗಿದ್ದಾನ್ರಿ. ಹಲ್ಲೆಲೂಯಾ. ನಿಮ್ಮ ಮೇಲೆ ವರಗಳಿದೆ, ನಿಮ್ಮ ಮೇಲೆ ಅಭಿಷೇಕ ಐತೆ, ನಿಮ್ಗೆಲ್ಲವನ್ನು ದೇವ್ರು ಕೊಟ್ಟಿದ್ದಾರೆ. ನೀನ್ ಭಕ್ತಿ ಮಾಡಿ ನೋಡಿ ಕೊಟ್ಟಿಲ್ಲ ಆತನು. ಗಿಫ್ಟ್ ಅಂದ್ರೆ ಫ್ರೀ ಆಗಿ ಕೊಟ್ಬಿಟ್ಟಿದ್ರೆ. ಆಮೇನ್. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತಾರೆ ನೋಡ್ರಿ ಎಷ್ಟು ಕೊಟ್ಟಿದಾರಂತ. ತೀತನ 3ನೇ ಅಧ್ಯಾಯ 6ನೇ ವಚನ ಓದ್ಕೊಳ್ರಿ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಗಮನ ಕೇಳಿ. ಹಳೆ ಒಡಂಬಡಿಕೆಯಲ್ಲಿ ಎಲಿಯನ ಮೇಲಿದ್ದ ಅಭಿಷೇಕ ಎಷ್ಟು ಕೇಳ್ದ? 2ರಷ್ಟು ಕೇಳ್ದ ಎಲಿಶಾ. ಹೌದಲ್ರಿ? ಮೋಸ ಮೇಲಿದ್ದ ಎಷ್ಟು ಜನಕ್ಕೆ ಕೊಟ್ರು? ಸ್ವಲ್ಪ ಅಂಚೆ 70 ಜನಕ್ಕೆ ಕೊಟ್ರು. ಆದ್ರೆ ಇಲ್ಲಿ ನೋಡ್ರಿ ಏನ್ ಹೇಳ್ತದೆ, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸಮೃದ್ಧಿಯಾಗಿ ಐಶ್ವರ್ಯವಂತನ ಕೇಳಿದ್ನಲ್ಲ, ತೊಟ್ಟಾಗಿ ಆತರ ಕೊಟ್ಟಿದಾರ. ಸಮೃದ್ಧಿಯಾಗಿ ಸುರಿಸಿದ್ದಾನ. ನಂಬತಕ್ಕ ಮಾತಾಗಿದೆ. ನಿಮ್ಮೆಲ್ಲರ ಮೇಲೆ ದೇವರು ಸಮೃದ್ಧಿಯಾಗಿ ತನ್ನ ಆತ್ಮ ಸುರಿಸಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆದ ಕಾರಣ ಇನ್ನೂ ವಚನಗಳಿದೆ. ರೋಮರ್ 5:5 ಹೇಳುತ್ತದೆ, ಆತನ ಪ್ರೀತಿಯ ರಸ ಪವಿತ್ರಾತ್ಮನ ಮೂಲಕವಾಗಿ ಧಾರಾಳವಾಗಿ ನಮ್ಮ ಮೇಲೆ ಅನುಗ್ರಹಿಸಿದ್ದಾರೆ, ಧಾರಾಳವಾಗಿ ಕೊಟ್ಟಿದ್ದಾರೆ. ಯಾವುದು ಕೂಡ ಪಾರಲೋಕದಲ್ಲಿ ಇಲ್ಲ ರೀ, ಅದೆಲ್ಲ ತಕೊಂಡು ಭೂಲೋಕದಲ್ಲಿ ಸಭೆಗೆ ದೇವರು ಕೊಟ್ಟಿದ್ದಾರೆ. ಎಲಿಯೇಜರನ್ನ ರಬೇಕನ ನೋಡೋದಕ್ಕಾಗಿ ಅಬ್ರಹಾಮನು ಕಳಿಸ್ದ. ಅಬ್ರಹಾಮ್ ಬಂದು ತಂದೆಯಾದ ದೇವರು, ಎಲಿಯೇಜರ್ ಬಂದು ಪರಿಶುದ್ಧಾತ್ಮ ದೇವರು, ರಬೇಕ ಬಂದು ಸಭೆ ಹೆಂಡತಿ ಈಸಾಕ್ ಬಂದು ಯೇಸು ಕ್ರಿಸ್ತನು. ಎಲ್ಲ ಗಮನ ಕೇಳ್ರಿ. ಈಗ ರಬೇಕನ ಈಸಾಕ್ಕಾಗಿ ನೋಡೋದಕ್ಕಾಗಿ ಎಲಿಯೇಜರ್ ಹೋಗ್ತಾನೆ. 10 ಒಂಟೆ ತಗೊಂಡು ಹೋದ. ಎಷ್ಟಂತೆ ಹೇಳ್ರಿ? ಅದು ಆ ಕಾಲದ ತುಂಬಾ ದೊಡ್ಡದು. 10 ಒಂಟೆ ತಗೊಂಡು ಹೋದ್ರೆ 10 ಬೆನ್ಸ್ ಕಾರ್ ಬಂದಂಗೆ 10 ಕಾರಲ್ಲಿ ತಗೊಂಡು ಹೋದ, ಲೋಡ್ ಎಲ್ಲ ಮಾಡ್ಕೊಂಡು. ಆದ್ರೆ ಎಲ್ಲ ಗಮನ ಕೇಳಿ, ಅಲ್ಲಿ ಹೋಗಿ ಸ್ವಲ್ಪ ಬಳೆಗಳು, ಮೂಗತ್ತಿ, ಅದು ಇದು ಕೊಟ್ಟ. ಯಾರಿಗೆ? ಮದುವೆ ಮಾಡೋ ಹುಡುಗಿ ಕರ್ಕೊಂಡೋಗಿ ಮತ್ತೆ ವಾಪಸ್ ತಗೋಬೇಕು ಅಂತ. ಆದ್ರೆ ನಿಮ್ಗೆ ಗೊತ್ತಾ, ನಮ್ಮ ಎಲಿಯೇಜರ್ ಯಾರು ಗೊತ್ತಾ? ಪರಲೋಕ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಮದುವೆ ಮಾಡುವುದಕ್ಕಾಗಿ ಸಭೆಯನ್ನ ಪರಿಶುದ್ಧಾತ್ಮ ದೇವರನ್ನೇ ಕಳಿಸಿದ್ದಾರೆ. ಈತನ್ ಬರುವಾಗ ಒಂಟೆ ಮೇಲೆ ಬಂದಿಲ್ಲ, ಪರಲೋಕದಲ್ಲಿರೋ ಎಲ್ಲ ಖಜಾನ ತಗೊಂಡ್ಬಂದು ತನ್ನ ಸಭೆಗೆ ಕೊಟ್ಬಿಟ್ಟಿದ್ದಾರೆ. ಅವನು ಬರೀ 10 ಒಂಟೆ ಹಾಕ್ಬಿಟ್ಟು ತಿರ್ಗಾ ವಾಪಸ್ ತಗೊಂಡೋಗ್ಬಿಟ್ಟ. ಈತನ್ ಬರುವಾಗ ಫುಲ್ ಪರಲೋಕ ಖಾಲಿ ಮಾಡಿ ತಗೊಂಡ್ಬಂದು ತನ್ನ ಸಭೆಗೆ ಕೊಟ್ಬಿಟ್ರು. ಇವತ್ತು ನೀನು ನಾನು ಈ ಜಗತ್ತಿನಲ್ಲಿ ಆಶೀರ್ವಾದವಾಗಿ ಸಮೃದ್ಧಿಯಾಗಿ ಕರ್ತನ ನಾಮ ಮಹಿಮೆಗೋಸ್ಕರ ಒರಿಜಿನಲ್ ಕ್ರಿಸ್ಮಸ್ ಕೊಂಡಾಡತಕ್ಕಂಥವರಾಗಿರ್ತೇವೆ. ಪ್ರಿಯರೇ, ಯೇಸುವಿನ ನಾಮದಲ್ಲಿ ಮತ್ತೆ 7 ಸಂಗತಿ ಹೇಳ್ತೀನಿ ಕೇಳ್ರಿ. ಇನ್ನು ನಾವು ಯಾರಲ್ಲ? ಪಾಪಿಗಳಲ್ಲ. ಇನ್ನು ನಾವು ಯಾರಲ್ಲ? ಶಾಪಗ್ರಸ್ತರಲ್ಲ. ಇನ್ನು ನಾವು ಯಾರಲ್ಲ? ನಾವು ರೋಗಿಗಳಲ್ಲ. ಇನ್ನು ನಾವು ಯಾರಲ್ಲ? ನಾವು ದರಿದ್ರರಲ್ಲ. ಇನ್ನು ನಾವು ಅಸಮಾಧಾನವುಳ್ಳವರಲ್ಲ. ಇನ್ನು ನಾವು ಮರಣಕ್ಕೆ ಸಂಬಂಧಪಟ್ಟವರಲ್ಲ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟವರು. ನಾವು ಪರಲೋಕದ ಎಲ್ಲ ಆಶೀರ್ವಾದಗಳನ್ನ ಹೊಂದಿದವರಾಗಿದ್ದೇವೆ. ಕರ್ತನ ವಾಕ್ಯಕ್ಕೂ ಕೃಪೆಗೂ ನಿಮ್ಮೆಲ್ಲರನ್ನು ಸಮರ್ಪಣೆ ಮಾಡ್ತಾ, ನಾನು ಯೇಸುವಿನ ನಾಮದಲ್ಲಿ ಈ ವಾಕ್ಯ ಯಾರೆಲ್ಲ ಅಂಗೀಕಾರ ಮಾಡಿಕೊಂಡ್ರೋ ಅವರ ಮೇಲೆ, ಅವರ ಮಕ್ಕಳ ಮೇಲೆ ಉಳಿಲಿ ಎಂಬುದಾಗಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇನ್.